ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದಾನಿಯೇಲನ ಪ್ರವಾದನೆ ಗ್ರಂಥದ 8ನೆಯ ಅಧ್ಯಯನಕ್ಕಾಗಿ ತಮ್ಮೆಲ್ಲರನ್ನು ಕ್ರಿಸ್ತನ ಮಧುರ ನಾಮದಲ್ಲಿ ಆಹ್ವಾನಿಸುತ್ತೇವೆ. ಪಾಸ್ಟರ್ MD ಸ್ಯಾಮ್ಯುಯಲ್ ರವರು ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿನ ನಿಗೂಢ, ವಿಸ್ಮಯ ಹಾಗೂ ರಹಸ್ಯಕರ ಸಂಗತಿಗಳನ್ನು ಈ ವಿಡಿಯೋ ಕ್ಯಾಸೆಟ್ ಮೂಲಕ ತಮ್ಮೆಲ್ಲರನ್ನು ಗೋಚರಪಡಿಸುವವರಾಗಿದ್ದಾರೆ. ಈ ಅಧ್ಯಯನದ ಶೀರ್ಷಿಕೆಯು ಟಗರಿನ ಮತ್ತು ಹೋತದ ರಹಸ್ಯ. ದೇವರು ಈ ಒಂದು 8ನೇ ದಿವಸದಲ್ಲಿ ನಮ್ಮನ್ನು ಒಟ್ಟಾಗಿ ಸೇರಿಸ್ತಾನೆ. ಈ 8ನೇ ದಿವಸದಲ್ಲಿ ಪುನಃ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ನಾಮಸ್ಮರಣೆ ಮಾಡ್ತಕ್ಕಂಥ ಸಮಯ ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಬಂದಿರತಕ್ಕಂಥ ಪ್ರತಿಯೊಬ್ಬ ಸಹೋದರ ಮತ್ತು ಸಹೋದರಿಯರಿಗೆ ನಾನು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ಕಳೆದ 7 ದಿನಗಳಿಂದ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಾನೆ. ಅದರಿಂದ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ದಾನಿಯೇಲ ಪ್ರವಾದನೆ ಗ್ರಂಥದ ರಹಸ್ಯವನ್ನು ದೇವರು ನಮಗೆ ವ್ಯಕ್ತಪಡಿಸುವಾಗ ಅಂತ್ಯಕಾಲದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಆತನ ಹತ್ತಿರ ಇರಬೇಕು, ಆತನ ಮಕ್ಕಳಾಗಿರಬೇಕು ಎಂಬುದಾಗಿ ದೇವರು ನಮಗೆ ಎಚ್ಚರಿಸ್ತಾ ಇದ್ದಾನೆ. ಅದಕ್ಕಾಗಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೆ ಪುನರಾವರ್ತನೆ, ರೀಕ್ಯಾಪ್ಚುಲೇಷನ್, ಪುನರಾವರ್ತನೆ ಅಂದರೆ ಮೊದಲನೇ ದಿನ, 2ನೇ ದಿನ, 3, 4, 5, 6 ಮತ್ತು 7ನೇ ದಿವಸದಲ್ಲಿ ಕಲ್ತಿರ್ತಕ್ಕಂಥ ಕೆಲವು ವಿಷಯಗಳನ್ನು ನಿಮಗೆ ಜ್ಞಾಪಕ ತರಿಸ್ತೇನೆ. ಮೊದಲನೇ ದಿನ ನಾವು ಕಲ್ತಿರ್ತಕ್ಕಂಥ ಭಾಳ ಪ್ರಾಮುಖ್ಯವಾದ ವಿಷಯ, ದಾನಿಯೇಲನು ಮತ್ತು ಅವನ ಸ್ನೇಹಿತರು ಬ್ಯಾಬಿಲೋನ್ ದೇಶದಲ್ಲಿ ಅವರು ರಾಜನ ಸಂಸ್ಥಾನದಲ್ಲಿರುವಾಗ ರಾಜನು ಕೊಟ್ಟಿರ್ತಕ್ಕಂಥ ಊಟವನ್ನು ಅವರು ತಿರಸ್ಕಾರ ಮಾಡಿ ದೇವರಿಗೆ ಮಹಿಮೆ ತಂದರು, ಆರೋಗ್ಯವಂತರಾಗಿ ಉಳ್ಕೊಂಡ್ರು. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ, ಯಾವಾಗ ನಾವು ದೇವರ ಕಡೆ ಇರುವಾಗ, ದೇವರ ಮಾರ್ಗದಲ್ಲಿ ನಡೆಯುವಾಗ, ದೇವರ ಚಿತ್ತಕ್ಕನುಗುಣವಾಗಿ ನಡೆಯುವಾಗ ದೇವರು ನಮ್ಮನ್ನು ಆರೋಗ್ಯವಂತರಾಗಿಡ್ತಾನೆ, ಆರೋಗ್ಯದಲ್ಲಿ ಬೆಳೆಸ್ತಾನೆ. ಸೊ ಈಗಾಗಲೇ ನಾವು 8 ದಿವಸಗಳ ಕಾಲ ನಾವು ಆರೋಗ್ಯದ ವಿಷಯದಲ್ಲಿ ಪ್ರತಿದಿನ ನಾವು ಕಲಿತಾ ಇದ್ದೇವೆ. ಅದರ ಉದ್ದೇಶ ಅಂದರೆ ದೇವರು ಆರೋಗ್ಯದ ವಿಷಯದಲ್ಲಿ ಆತನು ಬಹಳ ಆಸಕ್ತಿ ಉಳ್ಳವನಾಗಿದ್ದಾನೆ. ಯಾವುದೇ ತಂದೆ ತಾಯಿಗಳು ಮಕ್ಕಳು ಅನಾರೋಗ್ಯ ಇರಲಿಕ್ಕೆ ಇಷ್ಟ ಇಲ್ಲ. ಅದೇ ರೀತಿಯಾಗಿ ಪರಲೋಕದ ದೇವರು ತನ್ನ ಮಕ್ಕಳು ಅನಾರೋಗ್ಯವಾಗಿರಬಾರ್ದು, ಆರೋಗ್ಯವಂತರಾಗಿರಬೇಕು. ಎರಡನೇದಾಗಿ ಅವರು ಆತ್ಮಿಕ ಆರೋಗ್ಯವಾಗಿ ಹೊಂದಿಕ್ಕಂಥವರಾಗಿರಬೇಕು. ಅದರಿಂದ ಪ್ರಿಯರೇ, ಮೊದಲಿದ್ದನ್ನು ಕಲ್ತಿದ್ದೇವೆ ನಾವು ಸೋಲಿನಲ್ಲಿ ಜಯ. 2ನೇ ದಿನ ನಾವು ಕಲ್ತಿದ್ದೇವೆ ದೇವರು ಈ ಲೋಕದ ಇತಿಹಾಸವನ್ನು, ದ ಪ್ರಾಫೆಸಿ ಮೀನ್ಸ್ ಹಿಸ್ಟ್ರಿ ರಿಟನ್ ಇನ್ ಅಡ್ವಾನ್ಸ್. ಹಿಸ್ಟ್ರಿ ರಿಟನ್ ಇನ್ ಅಡ್ವಾನ್ಸ್. ಅದಕ್ಕೋಸ್ಕರ ದೇವರು ಈ ಲೋಕದ ಇತಿಹಾಸವನ್ನು, ಜನ ಆದಮೇಲೆ ಬರೀತಕ್ಕಂಥ ಇತಿಹಾಸವನ್ನು ದೇವರು 2500 ವರ್ಷಗಳ ಹಿಂದೆ ದೇವರೇನು ಮಾಡಿದ್ದಾನೆ, ಆ ಇತಿಹಾಸವನ್ನು ಜನಗಳಿಗೆ ತಿಳಿಸಿದ್ದಾನೆ. ಆ ಸಮಯದಲ್ಲಿ ದಾನಿಯೇಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದನು, ಆದರೆ ದಾನಿಯೇಲಗೆ ಅದು ಅರ್ಥ ಆಗಲಿಲ್ಲ. ಆದರೆ ದೇವರಿಗೆ ಸ್ತೋತ್ರ, ದೇವರು ಆ ಪವಿತ್ರವಾಗಿರ್ತಕ್ಕಂಥ ಪ್ರವಾದನೆಯನ್ನು ಇವತ್ತು ನಮಗೆ ತಿಳ್ಕೊಳ್ಳುವಾಗೆ ದೇವರು ಆ ವ್ಯವಸ್ಥೆ ಮಾಡಿದ್ದಾನೆ. ಅದಕ್ಕಾಗಿ ಆ ಒಂದು ಘಟನೆಯನ್ನು ಬ್ಯಾಬಿಲೋನ್ ದೇಶವಾಗಲಿ, ಮೇದು ಪರ್ಷಿಯರಾಗಲಿ ಮತ್ತು ಗ್ರೀಸ್ ದೇಶವಾಗಲಿ, ರೋಮ್ ಸಾಮ್ರಾಜ್ಯವಾಗಲಿ ಮತ್ತು 10 ರಾಜ್ಯಗಳಾಗಲಿ, ಈ ಎಲ್ಲ ವಿಷಯಗಳು ಶಾಶ್ವತ ಆಗಿರೋದಿಲ್ಲ. ನನ್ನ ರಾಜ್ಯ ಮಾತ್ರ, ಪರಲೋಕದ ದೇವರಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ರಾಜ್ಯ ಮಾತ್ರ ಶಾಶ್ವತವಾಗಿರ್ತದೆ. ಆ ಪರಲೋಕದ ರಾಜ್ಯದ ಒಂದು ರಾಜ್ಯ ಸತ್ಯವೇದದಲ್ಲಿ ನಾನು ಹೇಳೋ ಪ್ರಕಾರ ಆ ಗುಂಡು ಬಂಡೆಗೆ ಹೋಲಿಕೆ ಆಗಿದೆ. ಆ ಗುಂಡು ಬಂಡೆಗೆ ಹೋಲಿಕೆ ಆಗಿರ್ತಕ್ಕಂಥ ಆ ಒಂದು ಕ್ರಿಸ್ತನ ರಾಜ್ಯ ಕಾಲದಲ್ಲಿ, ಆ 10 ರಾಜ್ಯರ ಕಾಲದಲ್ಲಿ ನಾವು ವಾಸ ಮಾಡ್ತಕ್ಕಂಥರಾಗಿದ್ದೇವೆ. ಆ 10 ರಾಜ್ಯರ ಕಾಲದಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮಗಳಿಗೆ ಯೇಸು ಈಗ ಬರ್ತಾನೆ ಎಂಬತಕ್ಕಂಥ ಆ ನಂಬಿಕೆಯಲ್ಲಿ ನಾವೆಲ್ಲರೂ ಜೀವಿಸಬೇಕೆಂಬುದಾಗಿ ದೇವರು ನಮಗೆ ಎಚ್ಚರಿಸ್ತಕ್ಕಂಥನಾಗಿದ್ದಾನೆ. ಅವರು ದೇವರಿಗೆ ವಿರುದ್ಧ ನಡೆಯುವಾಗ ದೇವರೇನು ಮಾಡ್ತಾನೆ, ತಾನೇ ಪ್ರವೇಶವಾಗಿ ಅವರನ್ನು ಪಾಠ ಕಲಿಸ್ತಾನೆ. ಅದಕ್ಕಾಗಿ ಅಸಾಧ್ಯವಾಗಿರ್ತಕ್ಕಂಥ ಒಂದು ಕಾರ್ಯದಲ್ಲಿ ದೇವರು ನೆಬೂಕದ್ನೆಚ್ಚರನನ್ನು ಮತ್ತು ಇನ್ನೊಬ್ಬ ವ್ಯಕ್ತಿ ನಾನು ಹೇಳಿದೆ ಹೊಸ ಒಡಂಬಡಿಕೆಯಲ್ಲಿ ಪೌಲನನ್ನು ದೇವರು ಬದಲಾವಣೆ ಮಾಡಿ ಅವರಿಬ್ಬರನ್ನು ದೇವರ ಸೇವೆಯಲ್ಲಿ ಉಪಯೋಗಿಸಿಕೊಂಡನೆಂಬುದಾಗಿ ನೋಡ್ತೇವೆ. ಮತ್ತು 5ನೇದಾಗಿ ನೋಡ್ತೇವೆ
ಜೀವಮಾನದ ಅತಿ ದೊಡ್ಡ ತಪ್ಪು. ಪ್ರಪಂಚದಲ್ಲಿ ನಾವೆಲ್ಲರೂ ಜೀವಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ತಮ್ಮ ಜೀವಮಾನಕ್ಕಾಗಿ ಮಾಡ್ತಕ್ಕಂಥ ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಮನುಷ್ಯನಿಗೆ ಪಾಪ ಗೊತ್ತಿದೆ ಅಂತ ಗೊತ್ತಿದ್ದ ಮೇಲೂ ಸಹ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಅದು ಅತಿ ಮಹಾ ದೊಡ್ಡ ತಪ್ಪು. ರಾಜನಾಗಿದ್ದ ನೆಬೂಕದ್ನೆಚ್ಚರನು ಅವನಿಗೆ ಗೊತ್ತಿತ್ತು, ಬೆಲ್ಶಚ್ಚರನಿಗೆ ಗೊತ್ತಿತ್ತು, ಬೆಲ್ಶಚ್ಚರ್ ಮಾಡ್ತಕ್ಕಂಥ ತಪ್ಪು ನಾನು ಮಾಡೋ ತಪ್ಪು ಎಂಬುದಾಗಿ ಗೊತ್ತಿತ್ತು. ಅವರ ಒಂದು ಪುರಾತರು ನೆಬೂಕದ್ನೆಚ್ಚರ ಆಗಲಿ ಮತ್ತು ನೆಬೂಪೋಲೋಸರ್ ಆಗಲಿ ಮತ್ತು ನೆಬೂನೈಡಸ್ ಆಗಲಿ, ಇವರೆಲ್ಲರೂ ಮಾಡ್ತಕ್ಕಂಥ ಅವರ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಘಟನೆ ಗೊತ್ತಿದ್ದರೂ ಸಹ ದೇವರ ಆಲಯದಲ್ಲಿರ್ತಕ್ಕಂಥ ಪವಿತ್ರ ಆಲಯದ ಪಾತ್ರೆಗಳನ್ನು ತಂದು ತಾನು ಮಾತ್ರವಲ್ಲ ತನ್ನ ಎಲ್ಲ ಸ್ನೇಹಿತರ ಜೊತೆಯಲ್ಲಿ ಪತ್ನಿ ಮತ್ತು ಉಪಪತ್ನಿಯರ ಜೊತೆಯಲ್ಲಿ ಆ ಮದ್ಯಪಾನ ಮಾಡಿದ ಪ್ರಯುಕ್ತವಾಗಿ ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡಿದ ಪ್ರಯುಕ್ತವಾಗಿ ದೇವರು ಅದೇ ರಾತ್ರಿಯಲ್ಲಿ ಅವರ ರಾಜ್ಯವನ್ನು ಕೊನೆಗಾಣಿಸ್ತಕ್ಕಂಥನಾಗಿದ್ದಾನೆ. ಪ್ರಪಂಚದ ನಿನ್ನೆ ಅದು 7ನೇ ದಿವಸದಲ್ಲಿ ಕಲಿತಕ್ಕಂಥ ಒಂದು ವಿಷಯ ಅಂದರೆ ಪ್ರಪಂಚದ 6ನೇ ದಿವಸದಲ್ಲಿ ಕಷ್ಟದಲ್ಲಿ ದೇವರ ಮೇಲೆ ಭರವಸೆ. ದಾನಿಯೇಲನು ಕಷ್ಟದ ಸಮಯದಲ್ಲಿ ಸಹ ಸಿಂಹದ ಗವಿಯಲ್ಲಿದ್ದರೂ ಸಹ ಆತನ ದೇವರಿಗೆ ನಂಬೋದನ್ನು ಬಿಟ್ಟಿಲ್ಲ. ದೇವ್ರ ಮೇಲೆ ಸುಳ್ಳಾಡಲಿಲ್ಲ, ದೇವ್ರ ಮೇಲೆ ಬೈಲಿಲ್ಲ, ದೇವರಿಗೆ ದೂರ ಹೇಳಲಿಲ್ಲ. ಕಷ್ಟಗಳು ಬರಲಿ, ಸಂತೋಷ ಬರಲಿ, ಎಲ್ಲದರಲ್ಲಿ ದೇವರಿಗೆ ಆತನ ಸ್ತೋತ್ರ ಮಾಡಿದ್ದಾನೆ. ಅಂದ ಪ್ರಿಯರೇ, ಕಷ್ಟದಲ್ಲಿ ದೇವರ ಮೇಲೆ ಯಾವ ರೀತಿ ಭರವಸೆ ಇಡಬೇಕೆಂಬುದಾಗಿ ದಾನಿಯೇಲ 6ನೇ ಅಧ್ಯಾಯದಲ್ಲಿ ನಾವು ಕಲ್ತಿದ್ದೇವೆ. ಮತ್ತು ಕೊನೆಯದಾಗಿ ನಿನ್ನೆ ಕಲ್ತಿರ್ತಕ್ಕಂಥ ವಿಷಯ ದಾನಿಯೇಲ 7ನೇ ಅಧ್ಯಾಯದಲ್ಲಿ ರಾಜ್ಯಗಳ ಸಂಘರ್ಷಣೆಗಳು. ಆ ರಾಜ್ಯಗಳ ಸಂಘರ್ಷಗಳಲ್ಲಿ ಯಾವ ರೀತಿ ಎಲ್ಲ ರಾಜ್ಯಗಳು ಯಾವ ರೀತಿ ತಮ್ಮ ಹೋರಾಟವನ್ನು ಮಾಡಿದ್ರು, ಆದರೆ ಯಾರು ಶಾಶ್ವತವಾಗಿ ನಿಲ್ಲಲಿಕ್ಕೆ ಆಗಲಿಲ್ಲ. ಈ ರಾತ್ರಿ ಪ್ರಿಯರೇ, ಇಲ್ಲಿ ಕುಳಿತಾಗ ನಿಮ್ಮೆಲ್ಲರಿಗೆ ಎಚ್ಚರಿಸ್ತೇನೆ. ಪ್ರತಿದಿನ ನಾನು ಹೇಳಿದ್ದೇನೆ, 6ನೇ ತಾರೀಕುವರೆಗೆ ನಮಗೆ ಕತೆಗಳಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. 6ನೇ ತಾರೀಕುವರೆಗೆ ನಮಗೆ ಕತೆಗಳಿತ್ತು. 7ನೇ ತಾರೀಕು ಆದಮೇಲೆ ನಮಗೆ ಅನೇಕ ವಿಷಯಗಳನ್ನು ನಮ್ಗೆ ಜ್ಞಾಪಕ ಬರ್ತಾ ಇದೆ. ನಿನ್ನೆ ನಾವು ಚಿತ್ರಪಟ ಮುಖಾಂತರ ಆ ಸಂದೇಶವನ್ನು ಕೊಡುವಾಗ ಅಲ್ಲೆಲ್ಲ ಇಲ್ಲಿ ಪ್ರಿಂಟೌಟ್ ತೆಗಿಲಿಕ್ಕಾಗಲಿಲ್ಲ. ಕೆಲವು ಎಲ್ಲ ವಿಷಯಗಳನ್ನು ನಾವು ಅಲ್ಲಿ ಹಾಕಿದ್ದೇವೆ. ಅದು ಇಲ್ಲಿ ಇವತ್ತು ನಾವು ಕಲಿತಕ್ಕಂಥ ಭಾಳ ಪ್ರಾಮುಖ್ಯವಾದ ವಿಷಯ. ನಿನ್ನೆ ನಾವು ಆ 4 ಮೃಗಗಳ ವಿಷಯದಲ್ಲಿ ಕಲ್ತಿದ್ದೇವೆ. ಸಿಂಹ ಮತ್ತು ಕರಡಿ ಎಡಭಾಗ ಕಡೆ. ಸಿಂಹ ಬ್ಯಾಬಿಲೋನ್ ಸೂಚನೆ ಆಗ್ತಕ್ಕಂಥ ಸಿಂಹ, ಕರಡಿ ಮೇದುಪರ್ಸಿಯನ್ನು ಸೂಚನೆ ಮಾಡ್ತಕ್ಕಂಥ ಕರಡಿ, ಚಿರತೆ ಗ್ರೀಸ್ ದೇಶವನ್ನು ಹೋಲಿಸ್ತಕ್ಕಂಥ ಮೃಗ, 4ನೇದಾಗಿ ವಿಲಕ್ಷಣವಾದ ಮೃಗ. ಆ ವಿಲಕ್ಷಣವಾದ ಮೃಗ ರೋಮ್ ಸಾಮ್ರಾಜ್ಯವನ್ನು ಸೂಚನೆ ಮಾಡ್ತಕ್ಕಂಥ ಒಂದು ರಾಜ್ಯ. ಅದರಲ್ಲಿ 10 ರಾಜ್ಯಗಳು. ಇದರಲ್ಲಿ ಆ ವಿಲಕ್ಷಣವಾದ ಮೃಗದಲ್ಲಿ ಬರ್ತಕ್ಕಂಥ 10 ಕೊಂಬುಗಳು 10 ರಾಜ್ಯವನ್ನು ಸೂಚನೆ ಮಾಡ್ತಕ್ಕಂಥ ರಾಜ್ಯವಾಗಿವೆ. ಅದರಿಂದ ಪ್ರಿಯರೇ, ಈ 10 ರಾಜ್ಯಗಳಲ್ಲಿ ಈ ರೋಮ್ ಸಾಮ್ರಾಜ್ಯದಲ್ಲಿ ಒಂದು ಚಿಕ್ಕ ಕೊಂಬು ಮೊಳಕೊಂಡು ಬಂದು ಆ ಚಿಕ್ಕ ಕೊಂಬು ಮಾಡ್ತಕ್ಕಂಥ ಕೆಲವು ಕಾರ್ಯಗಳನ್ನು ನಾನು ನಿನ್ನೆ ನಿಮಗೆ ವಿವರಿಸಿದ್ದೇನೆ. ಆ ಚಿಕ್ಕ ಕೊಂಬು ಅದಕ್ಕೆ ದೊಡ್ಡ ಬಾಯಿ ಇತ್ತು, ಬಡಾಯಿ ಕೊಚ್ಕೊಳ್ತಕ್ಕಂಥ ಬಾಯಿ. ಅದಕ್ಕೆ ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾ ಇತ್ತು. ಅದಕ್ಕೆ ಕಣ್ಣುಗಳಿತ್ತು, ದೇವರಿಗೆ ಸಂಪೂರ್ಣ ವಿರುದ್ಧವಾದ ಕೆಲಸ ಮಾಡ್ತಾ ಇತ್ತು. ಅದು ಮಾಡ್ತಕ್ಕಂಥ ಈ ಒಂದು ಕಾರ್ಯದಲ್ಲಿ ಅದರ ಕೆಳಗಡೆ ಸುಮಾರು ಎಷ್ಟು ವರ್ಷ ನಿನ್ನೆ ಕಲ್ತಿದ್ದೇವೆ? ಹಲೋ, ಯಾರಿಗೆ ಜ್ಞಾಪಕಿದೆ? 1260 ವರ್ಷಗಳ ಕಾಲ ದೇವರ ಮಕ್ಕಳು, ದೇವರ ಭಕ್ತರು ಈ ಚಿಕ್ಕ ಕೊಂಬಿನ ಅಡಿಯಲ್ಲಿ ಇರ್ತಾರೆ, ಅದ್ರ ಕೆಳಗಡೆ ಇರ್ತಾರೆ. ಚಿಕ್ಕ ಕೊಂಬು ಇವರನ್ನು ಯಾರಿಗೆ ಮೇಲಕ್ಕೆ ಬರಲಿಕ್ಕೆ ಬಿಡೋದಿಲ್ಲ ಎಂಬುದಾಗಿ ಆ ವಿಷಯನ ಕಲ್ತಿದ್ದೇವೆ. ಈ ರಾತ್ರಿ ಪ್ರಿಯರೇ, ನಾವು ಕಲ್ತಕ್ಕಂಥ ಬಹಳ ಪ್ರಾಮುಖ್ಯವಾದ ವಿಷಯ, ಮಾನವನ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಬಹಳ ಪ್ರಾಮುಖ್ಯವಾದ ವಿಷಯನ ನಾವು ಕಲಿಯಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ. ಆ ವಿಷಯನ ಕಲಿಯೋದಕ್ಕಿಂತ ಮುಂಚೆ ನಾವೆಲ್ಲ ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ದೇವ, ಈ ಒಂದು ರಾತ್ರಿ ಸಮಯದಲ್ಲಿ ನಿನ್ನ ರಕ್ಷಣೆಯ ಯೋಜನೆಯನ್ನು ನಾವು ಯೋಚನೆ ಮಾಡುತ್ತಿರುವಾಗ
ರಕ್ಷಣೆ ಯೋಜನೆಯನ್ನು ನಮಗೆ ವ್ಯಕ್ತಪಡಿಸಿರುವಾಗ ಆ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಸ್ವಾಮಿ, ನಮ್ಮನ್ನು ನಾವು ನಿನಗೆ ಸಮರ್ಪಣೆ ಮಾಡಿ ನಿನಗೆ ನಾವು ಸಾಕ್ಷಿಯ ಮಕ್ಕಳಾಗಿ ಜೀವಿಸ್ತಕ್ಕಂಥ ಆ ಭಾಗ್ಯತೆ ಕೊಟ್ಟು ದಯಪಾಲಿಸು. ಈ ಒಂದು ಸ್ಥಳವನ್ನು ನೀನು ಪರಿಶುದ್ಧಗೊಳಿಸು. ಬಂದಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನೀನು ಆಶೀರ್ವದಿಸಬೇಕಾಗಿ ಕೇಳ್ತಕ್ಕಂಥರಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನೀನೇ ಮಹಿಮೆ ಹೊಂದಿ ನಾವೆಲ್ಲರೂ ಸ್ವಾಮಿ ಅಂತ್ಯಕಾಲದಲ್ಲಿ ನಿನಗೆ ಸಾಕ್ಷಿಯ ಮಕ್ಕಳ ಜೀವಿಸ್ತಕ್ಕಂಥ ಭಾಗ್ಯತೆ ಕೊಟ್ಟು ನಡೆಸ್ತಾ ಬರಬೇಕಾಗಿ ಪ್ರಿಯ ಗುರುವಾದ ಯೇಸು ಕ್ರಿಸ್ತನ ದೇವ ನಾವು ಬೇಡ್ತೇವೆ ಸ್ವಾಮಿ. ಪ್ರಿಯರೇ, ಇವತ್ತಿನ ದಿವಸದಲ್ಲಿ ನಿನ್ನೆ ನೀವು ಒಳ್ಳೆ ರೀತಿಯಿಂದ ಸಹಕಾರ ಮಾಡಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಎವ್ರಿಬಡಿ. ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ನಾನು ಹೃದಯಪೂರ್ವಕವಾದ ವಂದನೆ ಸಲ್ಲಿಸ್ತೇನೆ. ಈಗಾಗಲೇ ನೀವು ಈ ಒಂದು ಮೀಟಿಂಗ್ ವಿಷಯದಲ್ಲಿ ನೀವೇನು ನಾನು ಹೇಳಿದಾಗ ಈ ಮೀಟಿಂಗ್ ನಾನು ಈಗಾಗಲೇ ಮೊದಲು ಹೇಳಿದ್ದೇನೆ, ಈ ಮೀಟಿಂಗ್ ಪ್ಯೂರ್ಲಿ ಯಾರು ಸ್ಪಾನ್ಸರ್ ಮಾಡದೇ ಇರತಕ್ಕಂಥ ಈ ಕಾರ್ಯಕ್ರಮ ಇದೆ. ಇದಕ್ಕಾಗಿ ಕೆಲವು ನಾವು ಒಂದು ಆಸೆಯನ್ನು ಪಟ್ಟು ನಮ್ಮ ಬೀದರ್ ಜನಗಳಿಗೆ ಇದೊಂದು ಸಂದೇಶ ಮುಟ್ಟಿಸಬೇಕು, ದೇವರ ವಾಕ್ಯ ಮತ್ತು ದಾನಿಯೇಲ ಪ್ರವಾದನ ಗ್ರಂಥದಲ್ಲಿರ್ತಕ್ಕಂಥ ರಹಸ್ಯವನ್ನು ವ್ಯಕ್ತಪಡಿಸಬೇಕೆಂಬುದಾಗಿ ಆಸೆ ಇಟ್ಟುಕೊಂಡು ಈ ಕಾರ್ಯ ಮಾಡುವಾಗ ಇದಕ್ಕೆ ಬಡ್ಜೆಟ್ ಇಲ್ಲದೇ ಇರೋದ್ರಿಂದ ನಾನು ನಿಮ್ಮನ್ನು ನಿನ್ನೆ ಅಪೀಲ್ ಮಾಡಿದಾಗ ನೀವೆಲ್ಲರೂ ಒಳ್ಳೆ ರೀತಿಯ ಸಹಕಾರ ಮಾಡಿದ್ದೀರಿ. ಐ ವಾಂಟ್ ಟು ಗಿವ್ ದ ರಿಪೋರ್ಟ್. ಸೊ ದ ರಿಪೋರ್ಟ್ ಈಸ್ ಎಸ್ಟರ್ಡೇ ಕವರ್ ಮುಖಾಂತರವಾಗಿ ಸುಮಾರು 248 ರೂಪಾಯಿ ಕವರ್ಗಳ ಮುಖಾಂತರ ನಮಗೆ ನಿನ್ನೆ ಕಾಣಿಕೆ ಬಂದಿದೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅದೇ ರೀತಿಯಲ್ಲಿ ಸುಮಾರು ಕಾಣಿಕೆ ಮುಖಾಂತರವಾಗಿ 1050 ರೂಪಾಯಿ, ಸೊ ಹೆಚ್ಚು ಕಡಿಮೆ 4000 ಮೇಲೆ ದೇವರು ನಿನ್ನೆ ಕಾಣಿಕೆಯನ್ನು ಬರುವಾಗೆ ದೇವರು ವ್ಯವಸ್ಥೆ ಮಾಡಿ. ಐ ನೋ ದ ಗಾಡ್ ಹ್ಯಾಸ್ ಓಪನ್ಡ್ ಯುವರ್ ಹಾರ್ಟ್. ನನಗೆ ಗೊತ್ತಿದೆ ದೇವರು ಮಾಡ್ತಕ್ಕಂಥ ಈ ಒಂದು ಭವ್ಯವಾದ ಒಂದು ಕಾರ್ಯದಲ್ಲಿ ದೇವರು ನಿಮ್ಮ ಹೃದಯನ ತೆರೆದು ಈ ಒಂದು ಕೂಟಕ್ಕೆ ನೀವು ಮಾಡಿದ ಈ ಒಂದು ಪ್ರೋತ್ಸಾಹಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಮುಂದಿನ 3 ದಿನಗಳ ಕಾಲದಲ್ಲಿ ನಾವು ಭಾಳ ಪವಿತ್ರವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಕಲಿಕ್ಕೆ ಹೋಗ್ತಾ ಇದ್ದೇವೆ. ಮತ್ತು ಇನ್ನೊಂದು ಪ್ರಕಟಣೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಏನು ಈ 10 ದಿನಗಳ ಕಾಲ ಏನು ನಾವು ಪ್ರಸಂಗ ಮಾಡಿ ರಹಸ್ಯಗಳನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ, ಅದನ್ನು CD ಕ್ಯಾಸೆಟ್ ಮುಖಾಂತರವಾಗಿ ನಾನು ಕೆಲವರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾರ್ಯಾರಿಗೆ ಬೇಕು ಅವರು ನೀವು ಆಮೇಲೆ ನಮ್ಮನ್ನು ಭೇಟಿ ಮಾಡಿರಿ, ನಿಮಗೆ ಅಥವಾ ನಮ್ಮ ಬೋಧಕರನ್ನು ಭೇಟಿ ಮಾಡಿರಿ. ನಿಮಗೆ ಪ್ರತಿದಿನದ ಒಂದೊಂದು ಕ್ಯಾಸೆಟು, ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, 7, 8, 9, 10 10 ದಿನಗಳದ ಒಂದೊಂದು ಕ್ಯಾಸೆಟು 10 ಸೆಟ್ಗಳು ಮಾಡಿ ನಿಮಗೆ ಕೊಟ್ಟಿರುವಾಗ ನಮ್ಮ ಅಮ್ಮ ಹಳ್ಳಿಗಳಲ್ಲಿ ವಿಶೇಷವಾಗಿ ಸುಮಾರು 100 DVD ಪ್ಲೇಯರ್ಸ್ ಕೊಟ್ಟಿದ್ದೇವೆ ಹಳ್ಳಿಗಳಿಗೆ ನಮ್ಮ ಚರ್ಚ್ ಮುಖಾಂತರವಾಗಿ. ಅವು ಅಲ್ಲಿ ಹೋಗಿ ಸೊಲೋ ಮಕ್ಕೊಂದವ, ಅವು ಭೀ ಮಕ್ಕೊಂದವ, ಮೆಂಬರ್ಸು ಮಕ್ಕೊಂದಾರ ಮತ್ತು ಹಲ್ಲೆಲೂಯಾ. ಇನ್ನು ಮುಂದಕ್ಕೆ ಎಲ್ಲರೂ ಮಕ್ಕೊಂದಿದ್ದೆವು. ಎಲ್ಲರೂ ಮಕ್ಕಬಾರ್ದು, ಎಲ್ಲರಿಗೂ ಈ ಸತ್ಯ ಗೊತ್ತಾಗಬೇಕು, ಈ ಸತ್ಯ ತಿಳ್ಕೊಳ್ಬೇಕಂತ ದೇವ್ರ ಉದ್ದೇಶ ಇಟ್ಟು ಈ ಒಂದು ಕ್ಯಾಸೆಟ್ ಮಾಡುವಾಗ ಒಂದು ವೇಳೆ ಪಾಸ್ಟರ್ ಬರಲಿಲ್ಲ ಆದರೆ ನಿಮ್ಮಲ್ಲಿ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕಾದ್ರೆ ನಿಮ್ಮ ಹತ್ರ ಈಗ ದೇವರೆಲ್ಲರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. DVD ಪ್ಲೇಯರ್ನಲ್ಲಿ ನಿಮ್ಮ ಕ್ಯಾಸೆಟ್ ಹಾಕ್ಕೊಂಡು ನಿಮ್ಮ ವಿಷಯಗಳನ್ನು ನೀವು ಕಲಿತಾಗ ನೀವು ಹೆಚ್ಚಿನ ವಿಷಯಗಳನ್ನು ನೀವು ತಿಳ್ಕೊಳ್ಬೋದು ಅಂಥ ಒಂದು ವ್ಯವಸ್ಥೆ ಅದನ್ನು ಮಾಡಿದ್ದೇವೆ. ಅದಕ್ಕೆ ದಯಮಾಡಿ ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ ಮತ್ತು ನಿಮ್ಗೆ ಯಾರಿಗೆ ಬೇಕಾದರೂ ನೀವು ಅದನ್ನು ತಗೊಂಡು ಸಂತೋಷವಾಗಿ ಜ್ಞಾನನ ನೀವು ಗಳಿಸಬೇಕಾಗಿ ಕೇಳ್ಕೊಳ್ತಕ್ಕಂಥನಾಗಿದ್ದೇನೆ. ಅದನ್ನು ಪ್ರಿಯರೇ, ಇವತ್ತು ನಾವು ಕಲಿತಕ್ಕಂಥ ಒಂದು ವಿಷಯ ದಿನ ಒಂದೊಂದು ಹೆಚ್ಚಿಗೆ ಬರ್ತಾ ಇದೆ. ಹಲ್ಲೆಲೂಯಾ. ಪ್ರತಿದಿನ ಒಂದೊಂದು ಚಿತ್ರಪಟಗಳು ಬರ್ತಾ ಇದೆ. ನಾವು ಚಿತ್ರಪಟಗಳು ನೋಡುವಾಗ ನಿನ್ನೆ ನಮಗೆ ಆ 4 ಮೃಗಗಳ ಚಿತ್ರಪಟ ಇತ್ತು. ಇವತ್ತು ಇನ್ನೊಂದು ಚಿತ್ರಪಟ ಬಂದಿದೆ. ಆ ಇನ್ನೊಂದು ಚಿತ್ರಪಟ ಏನಂತಂದರೆ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಗೊತ್ತಿರ್ತಕ್ಕಂಥ ವಿಷಯಗಳು, ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳನ್ನು ಯಾರಿಗೆ ನಮಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಬಿಕಾಸ್ ದೇವರು ಯಾರನ್ನ ಕುರುಡರಾಗಿ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಯಾರನ್ನ ಅಜ್ಞಾನಿಯಾಗಿ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ದೇವರು ಎಲ್ಲರನ್ನ ಸತ್ಯವನ್ನು ತಿಳ್ಕೊಂಡು ತಮ್ಮ ರಕ್ಷಣೆ ಹೊಂದಬೇಕೆಂಬುದೇ ಆತನ ಉದ್ದೇಶವಾಗಿದೆ. ಸೈತಾನ ಒಂದು ಕೆಲಸ ಇದೆ. ಸೈತಾನ್ ಏನಂದರೆ ನೀ ಎಲ್ಲ ಮಾಡು, ಭಜನೆ ಮಾಡು, ನೋ ಪ್ರಾಬ್ಲಮ್. ಬೆಳಗನ ಭಜನೆ ಮಾಡು, ನೋ ಪ್ರಾಬ್ಲಮ್. ನೀನೇನು ಮಾಡು, ಪ್ರಾರ್ಥನೆ ಮಾಡು, ನೋ ಪ್ರಾಬ್ಲಮ್. ರಾಗ ಹಾಡು, ನೋ ಪ್ರಾಬ್ಲಮ್. ಭಜನೆ ಯಾರು ಮಾಡಲ್ರು? ಎಲ್ಲ ಕುಲ್ದಾರ್ ಮಾಡ್ತಾರೆ. ಪ್ರಾರ್ಥನೆ ಯಾರು ಮಾಡಲ್ರು? ಎಲ್ಲ ಕುಲ್ದಾರ್ ಮಾಡ್ತಾರೆ. ಗುಡಿಗೆ ಯಾರು ಹೋಗಲ್ರು? ಎಲ್ಲರೂ ಹೋಗ್ತಾರೆ. ಸಮಸ್ಯೆ ಎಲ್ಲಿ ಇದೆ ಅಂತಂದರೆ
ಯೇಸು ಸ್ವಾಮಿ ರಕ್ತ ಏನು ಅಂತ ಮಾತ್ರ ತಿಳ್ಕೊಳ್ಬೇಡ. ವಾಟ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ವಿಲ್ ಡೂ ಫಾರ್ ಯು, ಅದು ಮಾತ್ರ ತಿಳ್ಕೊಳ್ಬೇಡ. ಅದು ಒಂದಕ್ಕೆ ಬಿಟ್ಟರೆ ನೀನು ಎಲ್ಲ ತಿಳ್ಕೊಂತ ಎಲ್ಲದರಲ್ಲಿ ಜನ ಏನು ಮಾಡ್ತಾ ಇದ್ದಾರೆ, ತಮ್ಮ ಕಾಲಹರಣ ಮಾಡ್ತಾ ಇದ್ದಾರೆ. ಕಾಲಹರಣ ಮಾಡೋದ್ರಿಂದ ನಾವೇನಾಗೋದಿಲ್ಲ, ಆ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಅದರಿಂದ ಪ್ರಿಯರೇ, ಇವತ್ತು ರಾತ್ರಿ ಸಮಯದಲ್ಲಿ ಈ ಒಂದು ಪವಿತ್ರವಾಗಿರ್ತಕ್ಕಂಥ ವಿಷಯವನ್ನು, ಇವತ್ತು ದೇವರು ಮಾನವನ ರಕ್ಷಣೆಗಾಗಿ ಮಾಡಿರ್ತಕ್ಕಂಥ ಯೋಜನೆ ಏನಂತ ನಾವು ಈ ರಾತ್ರಿ ಕಲಿಯುವಾಗ ಮುಖ್ಯವಾಗಿ ಮೊದಲನೇದಾಗಿ ನಾವು ನೋಡ್ತೇವೆ, ಆದಮ ಮತ್ತು ಹವ್ವ ಅವರಿಬ್ಬರು ಏದೆನ್ ತೋಟದಲ್ಲಿ ದೇವರು ಅವರನ್ನು ಉಂಟು ಮಾಡಿದನು. ಏದೆನ್ ತೋಟದಲ್ಲಿ ಅವರನ್ನು ಉಂಟು ಮಾಡುವಾಗ ಅವರನ್ನು ಪರಿಶುದ್ಧರಾಗಿ ಉಂಟು ಮಾಡಿದನು. ಅವರು ಪಾಪ ಮಾಡಬೇಕಂತ ದೇವ್ರ ಉದ್ದೇಶ ಇರಲಿಲ್ಲ, ಅವ್ರು ಸಾಯ್ಬೇಕಂತ ಅವ್ರ ಉದ್ದೇಶ ಇರಲಿಲ್ಲ, ಅವ್ರಿಗೆ ಕೊಲ್ಲಬೇಕಂತ ದೇವ್ರ ಉದ್ದೇಶ ಇಲ್ಲ. ದೇವ್ರ ಉದ್ದೇಶ ಯಾರಾದ್ರೂ ಇಲ್ಲಿ ಕುಳಿತಿರ್ತಕ್ಕಂಥ ಯಾರೇ ಆಗಲಿ, ನಿಮ್ಮ ಮಕ್ಕಳು ಸಾಯ್ಬೇಕಂತ ನಿಮ್ಗೆ ಎಂದಾದ್ರೂ ಇಷ್ಟ ಇದೆಯಾ? ಮಕ್ಕಳು ಕಷ್ಟದಲ್ಲಿರ್ಬೇಕಂತ ನಿಮಗೆ ಇಷ್ಟ ಇದೆಯಾ? ಯಾರಿಗೂ ಅದು ಇಷ್ಟ ಇಲ್ಲ. ಎಲ್ಲರೇನು ಇಷ್ಟಪಡ್ತೀವಿ, ನನ್ನ ಮಗ ಆರೋಗ್ಯವಾಗಿರಬೇಕು, ನನ್ನ ಮಗಳು ಚಲೋ ಇರಬೇಕು, ಎಲ್ಲರೂ ಆರೋಗ್ಯವಾಗಿರ್ಬೇಕಂತ ಯೋಚನೆ ಮಾಡ್ತೇವೆ. ಅದೇ ಉದ್ದೇಶ ಪರಲೋಕದಲ್ಲಿರ್ತಕ್ಕಂಥ ದೇವ್ರದ್ದು ಇದೇ ಉದ್ದೇಶವಾಗಿತ್ತು. ಆದರೆ ಆದಮ ಹವ್ವ ಏನು ಮಾಡಿದ್ರು ಅಂದರೆ ಅದಕ್ಕೆ ವಿರುದ್ಧವಾಗಿ ತಪ್ಪು ಮಾಡಿದ್ರು. ತಪ್ಪು ಮಾಡಿದಾಗ ದೇವರು ಅವರಿಗೆ ಒಂದು ತಪ್ಪು ಮಾಡಿದಾಗ ಅವರಿಗೆ ಒಂದು ಕಾನೂನನ್ನು ಹೊರಡಿಸಿದನು, ಪಾಪದ ಸಂಬಳ ಮರಣ ಎಂಬುದಾಗಿ. ಪಾಪದ ಸಂಬಳ ಮರಣ ಎಂಬುದು ಗೊತ್ತಾದಾಗ, ಯಾವಾಗ ಆದಮ ಹವ್ವ ತಪ್ಪು ಮಾಡಿದ್ರು ಅವರು ಪಾಪಕ್ಕೆ ಗುರಿಯಾಗಿ ಅವರು ಮರಣಕ್ಕೆ ಬಲಿಯಾದರು. ಪಾಪ ಮಾಡೋದನ್ನು ಸಾಯಲೇಬೇಕೀಗ. ಆದಮ ಹವ್ವ ಸಾಯ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದರು. ಅವ್ರಿಗೆ ಗೊತ್ತಿಲ್ಲ ಸಾವೇನಂತ. ಅದಕ್ಕಾಗಿ ದೇವರು ಆದಮನಿಗೆ ಕರೆದ, ಆದಮ ನಿಲ್ಲಿ ಬಾ, ನಿನಗೊಂದು ವಿಷಯ ಹೇಳ್ತೇನೆ. ಇಲ್ಲಿ ಒಂದು ಕುರಿ ಇದೆಲ್ಲ, ಆ ಕುರಿಯನ್ನು ತಕೋ. ಆ ಕುರಿಯನ್ನು ತಗೊಂಡು ಏನು ಮಾಡು, ಅದನ್ನು ಕತ್ತರಿಸಿ ಏನು ಮಾಡು, ನೀನು ಬಲಿ ಕೊಡು ಅಂತ ಯಾರು? ದೇವರು ಯಾರಿಗೆ ಹೇಳಿದನು? ಆದಾಮನಿಗೆ ತಿಳಿಸಿದನು. ಆದಾಮನಿಗೆ ಗೊತ್ತಿಲ್ಲ ಸಾವೇನಂತ. ಒಂದು ಕುರಿ ತಗೊಂಡು, ಆ ಕುರಿ ತಗೊಂಡು ಆ ಒಂದು ಕತ್ತಿ ತಗೊಂಡು ಆ ಕುರಿಯನ್ನು ಕತ್ತರಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ. ಪಾಪ ಆದಾಮನಿಗೆ ಗೊತ್ತಿಲ್ಲ ಸಾವು ಏನಂತ. ಆದಾಮನಿಗೆ ಗೊತ್ತಿಲ್ಲ ಈ ಸಾವು ಏನಂತ. ಅವನು ಆದಾಮನು ಮತ್ತು ಹವ್ವ ಇಬ್ಬರು ಸೇರಿಕೊಂಡು ಆ ಕುರಿಯನ್ನು ಕತ್ತರಿಸಿದ್ರು. ಆ ಕುರಿ ಏನನ್ನು ಸೂಚನೆ ಆಗ್ತದೆ? ಸತ್ಯವೇದ ಸ್ವಾಮಿ ಹೇಳ್ತಾನೆ, ಈ ಕುರಿ ಏನು ಕೊಲ್ತಾ ಇದ್ದೆಯಲ್ಲ, ಅದು ನಾನು ಏನು ಮಾಡ್ತೇನೆ, ನಿಮ್ಮೆಲ್ಲರ ಪಾಪಗಳಿಗೋಸ್ಕರ ನಾನು ಒಂದು ದಿವಸ ಭೂಲೋಕಕ್ಕೆ ಬರುವವನಾಗಿದ್ದೇನೆ. ನಾನು ಬರುವವರೆಗೆ ನೀನೇನು ಮಾಡಬೇಕು, ನೀನು, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ನಿನ್ನ ಎಲ್ಲ ಸಂತಾನದವ್ರು ಏನು ಮಾಡಬೇಕು, ಇದೇ ರೀತಿಯಾದ ಬಲಿಯನ್ನು ಮಾಡಿ, ಇದೇ ರೀತಿಯ ಕುರಿಯನ್ನು ಕೊಯ್ದು ನಾನು ಈ ಲೋಕಕ್ಕೆ ಬರ್ತೇನೆ, ನಮ್ಮೆಲ್ಲರ ಪಾಪಕ್ಕೋಸ್ಕರ ಸ್ವಾಮಿ ಬರ್ತಾನೆ ಎಂಬುದಾಗಿ ನೆನೆಸ್ಕೊಂಡು ನೀವೇನು ಮಾಡಬೇಕು, ಈ ರೀತಿಯಾದ ಬಲಿಗಳನ್ನು ಮಾಡಬೇಕು ಎಂಬುದಾಗಿ ದೇವರು ಆದಾಮನಿಗೆ ಈ ವಿಷಯ ತಿಳಿಸಿದನು. ಅದಾದಮೇಲೆ ಯಾರು ಬಲಿ ಕೊಟ್ಟರು? ಕಾಯನ್ ಮತ್ತು ಹೇಬೆಲ್ ಕೊಟ್ಟರು. ಕಾಯನ್ ಹೇಬೆಲ್ ಕೊಡುವಾಗ ಭಾಳ ಕೆಲವು ತಪ್ಪು ವಿಚಾರಗಳನ್ನ ನಾವು ಕೊಡ್ತೇವೆ. ದೇವರು ಯಾರು ಕಾಣಿಕೆ ಇಷ್ಟಪಟ್ಟನು? ಹೇಬೆಲ್ ಕಾಣಿಕೆ ಇಷ್ಟಪಟ್ಟನು. ಕಾಯನ್ ಕಾಣಿಕೆ ಯಾಕೆ ಇಷ್ಟಪಟ್ಟಿಲ್ಲ? ಕೆಲವರು ಹೇಳ್ತಾರೆ ಅದನ್ನು ಹುಳುಕಿತ್ತು, ಅದಕ್ಕೆ ಕೊಳತಿಂದಿತ್ತು, ಅದು ಚೊಲೊಂದಿದ್ದಿಲ್ಲ, ಅದು ಹಂಗಿತ್ತು, ಇದು ಹಿಂಗಿತ್ತು, ಹಿಂಗೆ ಏನು ಬಿ ಇಲ್ಲ. ಸ್ವಾಮಿ ಹೇಳಿರ್ತಕ್ಕಂಥ ವಿಷಯ ಏನಂತಂದರೆ, ನಿಮ್ಮ ಪಾಪದ ವಿಮೋಚನೆಗೋಸ್ಕರ ನೀವೇನು ಮಾಡಬೇಕು, ಈ ರೀತಿಯಾಗಿರ್ತಕ್ಕಂಥ ಕುರಿಯನ್ನು ತೆಗೆದುಕೊಂಡು ಬಲಿ ಕೊಡಬೇಕಂತ ಆ ದೇವರು ಹೇಳಿದಾಗ, ಆ ಮಾತನ್ನು ಆದಾಮ ಹವ್ವ ತನ್ನ ಮಕ್ಕಳಾಗಿರ್ತಕ್ಕಂಥ ಯಾರಿಗೆ, ಕಾಯನ್ ಮತ್ತು ಹೇಬೆಲಿಗೆ ತಿಳಿಸಿದಾಗ, ಅವರಿಬ್ಬರು ಬಂದು ಕಾಣಿಕೆ ಕೊಡುವಾಗ ಇವನು ಕಾಯನಂದ, ಯಾಕೆ ಕುರಿನ ಯಾಕೆ ಕೊಡಬೇಕು ನಾವು? ಈಗ ನಾವೇನು ಮಾಡ್ತೀವಿ, ಕಾಣಿಕೆ ಕೊಡಾಗ ಹತ್ತರಾಗ ಒಂದು ಪಾಲ ಕೊಡೋದು ಯಾಕೆ ಕೊಡ್ಬೇಕು ನಾವು? ಇಟ್ಟು ಕೊಟ್ಟರೆ ನಡೆಲ್ದೇನು, ಹಿಂಗೆ ಕೊಟ್ಟರೆ ನಡೆಲ್ದೇನು, ಹಂಗೆ ಕೊಟ್ಟರೆ ನಡೆಲ್ದೇನು? ಹಲ್ಲೆಲೂಯ, ಹಲ್ಲೆಲೂಯ. ಹ್ಯಾಂಗೆ ಕೊಟ್ಟರೆ ಬಿ ನಡೆಲ್ದು, ಹ್ಯಾಂಗೆ ಕೊಟ್ಟರೆ ಬಿ ನಡೆಲ್ದು, ಹಿಂಗೆ ಕೊಟ್ಟರೆ ಬಿ ನಡೆಲ್ದು, ಹಿಂಗೆ ಕೊಟ್ಟರೆ ಬಿ ನಡೆಲ್ದು, ಹಿಂಗೆ ಕೊಟ್ಟರೆ ನಡಿಬಲ್ದು. ದೇರ್ ಇಸ್ ನೋ ಅದರ್ ರೂಟ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಅದಕ್ಕೆ ಸ್ವಾಮಿ ಹೇಳಿದಾನೆ, ನಾನೇ ಮಾರ್ಗವು ಸತ್ಯವು ಜೀವ ಆಗಿದ್ದಾನೆ, ನನಗೆ ಬಿಟ್ಟರೆ ಯಾರು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಪಾಪ ಕ್ಷಮಾಪಣೆ ಮಾಡಿಕೊಳ್ಬೇಕಾದ್ರೆ ಹೇಬೆಲ್ ಹೇಳ್ತಾನೆ, ನೀವೇನು ಮಾಡಬೇಕು, ಆ ಕುರಿಯ ಹಿಂಡಿನಿಂದ ಆ ಕುರಿ ತಗೊಂಡು ಬರಬೇಕು. ಆ ಕುರಿ ತಗೊಂಡು ಬಂದು ಅದನ್ನು ಕತ್ತರಿಸುವಾಗ, ಅದು ಸಾಯುವಾಗ
ನೀನು ಆ ಸ್ಥಳದಲ್ಲಿ ಸಾಯಬೇಕಾಗಿರ್ತ ನಿನ್ನನ್ನ ಯಾರು ಕಾಪಾಡ್ತಾ ಇದ್ದಾರೆ? ಆ ಕುರಿ ಕಾಪಾಡ್ತಾ ಇದೆ. ಆ ಕುರಿ ಯಾರಂದ್ರೆ ಯೇಸು ಕ್ರಿಸ್ತನೇ. ಹಲ್ಲೆಲೂಯ, ಹಲ್ಲೆಲೂಯ. ಆ ಕುರಿ ಯಾರಂದ್ರೆ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನೇ ನಿನ್ನ ವಿಮೋಚಕನು, ಯೇಸು ಕ್ರಿಸ್ತನಿನ ಪಾಪದ ವಿಮೋಚಕನು. ಅದಕ್ಕೋಸ್ಕರ ಹೇಬೇಲನು ಕಾಣಿಕೆ ತಂದು ಕುರಿ ಕೊಟ್ಟಾಗ ಅಣ್ಣನಿಗೆ ಭಾಳ ಸಿಟ್ಟು ಬಂತು. ಅವನ ಕಾಣಿಕೆ ಹೆಂಗೆ ಸ್ವೀಕಾರ ಮಾಡ್ತಾನ, ನನ್ನ ಕಾಣಿಕೆ ಯಾಕೆ ಸ್ವೀಕಾರ ಮಾಡಿಲ್ಲ? ಸಿಟ್ಟಿಗೆ ಬಂದು ದ್ವೇಷದಿಂದ ಅಹಂಕಾರದಿಂದ ತಮ್ಮನನ್ನು ಬಲಿ ಕೊಡ್ತಾನೆ, ಅವನನ್ನು ಕೊಲೆ ಮಾಡ್ತಾನೆ. ದೇವರು ಅದಕ್ಕೆ ಬಿಡೋದಿಲ್ಲ. ಪ್ರಿಯರೇ, ಹೇಬೇಲನ ಕಾಣಿಕೆ ದೇವರು ಸ್ವೀಕಾರ ಮಾಡಿದ್ರು. ಇವತ್ತು ಪ್ರಿಯರೇ, ದೇವರು ನಮ್ಮಿಂದ ಏನು ಅಪೇಕ್ಷೆ ಇದ್ದಾನೆ ಅದನ್ನು ಮಾಡದೆ ಹೋದರೆ ದೇವರು ಏನು ಮಾಡೋದಿಲ್ಲ, ನಮ್ಮನ್ನು ಇಷ್ಟಪಡೋದಿಲ್ಲ. ನಮ್ಮ ಮಾರ್ಗಗಳೇ, ಸ್ವಾಮಿ ಹೇಳ್ತಾನೆ, ನಿಮ್ಮ ಮಾರ್ಗಗಳೇ ಬೇರೆ, ನನ್ನ ಮಾರ್ಗನೇ ಬೇರೆ. ನೀವು ಯೋಚನೆ ಮಾಡೋದೇ ಬೇರೆ, ನಾನು ಯೋಚನೆ ಮಾಡೋದು. ಹಾಗೆ ಮಾಡಿದ್ರೆ ನಡೆಯಲ್ದದು. ದೇವರ ಉದ್ದೇಶ ಪ್ರಕಾರ ಮಾಡ್ತಕ್ಕಂಥದ್ದು ಭಾಳ ಭಾಳ ಪ್ರಾಮುಖ್ಯವಾದ. ಅದರಿಂದ ಪ್ರಿಯರೇ, ಇವತ್ತು ದಿವಸದಲ್ಲಿ ಇಂಥ ಒಂದು ವಾಕ್ಯದಿಂದ ಬೈಬಲ್ ವಾಕ್ಯ ಹೇಳ್ತದೆ, ಇಬ್ರಿಯ ಗ್ರಂಥದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ರಕ್ತದಾರವಿಲ್ಲದೇನಿಲ್ಲ, ಅಲೋ, ರಕ್ತದಾರವಿಲ್ಲದೆ ಪಾಪ ಪರಿಹಾರ ಇಲ್ಲ. ಭಾಳ ಜನ ತಪ್ಪು ತಿಳ್ಕೊಳ್ತಾರೆ. ದೇವರಿಗೇನು ಕುರಿನೇ ಬೇಕೇನು? ದೇವರಿಗಂತ ಹೋತನೇ ಬೇಕೇನು? ದೇವರಿಗೆ ಕುರಿ ಹೋತ ಬೇಕಾಗಿಲ್ಲ. ಆ ಕುರಿ ಅಥವಾ ಹೋತದಕ್ಕಿಂತ ಭಾಳ ಪ್ರಾಮುಖ್ಯವಾದ ನೀನು ಬೇಕು. ಕುರಿ ಹೋತಗಳ ಜೀವಕ್ಕಿಂತ ಹೆಚ್ಚಾದ ಜೀವ ಯಾರ್ದು? ನೀನು ಇದ್ದಿ. ಅದಕ್ಕೋಸ್ಕರ ನೀನು ಸಾಯ್ತಕ್ಕಂಥ ಸ್ಥಳದಲ್ಲಿ ದೇವರು ಅವುಗಳನ್ನು ಕೊಲೆ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಒಂದೇ ಒಂದು ಪರಿವರ್ತನೆ ಏನಂದರೆ, ತಿಳುವಳ್ಕತಕ್ಕಂಥ ಶಕ್ತಿ ಅಂದರೆ, ಸ್ವಾಮಿ ನಾನು ಸಾಯ್ತಕ್ಕಂಥ ಸಮಯ ಯಾರು ಸಾಯ್ತಾ ಇದ್ದಾರೆ? ಕುರಿ ಸಾಯ್ತದೆ ಎಂಬುದಾಗಿ ತಿಳುವಳಿಕೆ ಬರಲಿಕ್ಕೋಸ್ಕರ ದೇವರು ಈ ಒಂದು ಯೋಜನೆಯನ್ನು ಮಾಡಿದ್ದಾನೆ. ಅದನ್ನು ಪ್ರಿಯರೇ, ಈ ಸಮಯದಲ್ಲಿ ದಾನಿಯೇಲ 8ನೇ ಅಧ್ಯಾಯದಲ್ಲಿ ನಾವು ಕಲಿತಕ್ಕಂಥ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಕಾರ್ಯಗಳು ಇಲ್ಲಿ ನೋಡ್ತೇವೆ. 2 ಪ್ರಾಣಿಗಳು, 2 ಮೃಗಗಳು. ಒಂದೇನಿದೆ? ಹಲೋ, ಒಂದು ಟಗರ. ಮೊದಲನೇದಾಗಿ ಟಗರ ಇದೆ, ಎರಡನೇದಾಗಿ ಏನಿದೆ? ಕುದುರೆ ಇದೆ. ಎರಡನೇದು ಹೋತ. ನಾವು ನೋಡ್ತೇವೆ ಪ್ರಿಯರೇ, ದಾನಿಯೇಲ 8ನೇ ಅಧ್ಯಾಯ 20 ಮತ್ತು 21ನೇ ವಚನ. ಈ 2 ಟಗರು ಮತ್ತು ಹೋತ ಏನನ್ನ ಸೂಚನೆ ಆಗ್ತದೆ? ನಿನ್ನೆ ನಾವು ಕಲ್ತಿದ್ದೇವೆ, ಸಿಂಹ ಒಂದು ಹೋಲಿಕೆ ಇದೆ, ಕರಡಿ ಒಂದು ಹೋಲಿಕೆ ಇದೆ, ಚಿರತೆ ಗ್ರೀಸ್ ದೇಶಕ್ಕೆ ಹೋಲಿಕೆ ಇದೆ, ಮತ್ತು ವಿಲಕ್ಷಣವಾದ ಮೃಗ ರೋಮ್ ಸಾಮ್ರಾಜ್ಯಕ್ಕೆ ಹೋಲಿಕೆ ಆಗಿದೆ. ಆದರೆ ಈ ಟಗರ ಮತ್ತು ಹೋತ ಇದು ಯಾವುದಕ್ಕೆ ಹೋಲಿಕೆ ಆಗಿದೆ? ಸತ್ಯವೇದ ನಮಗೆ ಯಾವುದನ್ನು ಮಾತಾಡ್ತಕ್ಕಂಥದ್ದಾಗಿದೆ? ದಾನಿಯೇಲ 8ನೇ ಅಧ್ಯಾಯ 20 ಮತ್ತು 21ನೇ ವಚನ. ನೀನು ನೋಡಿದ 2 ಕೊಂಬಿನ ಟಗರು ಮೇದೆಯ ಮತ್ತು ಪಾರಸಿಯರ ರಾಜ. ಏನಂದ್ರೆ, ನೀನು ನೋಡಿರ್ತಕ್ಕಂಥ ಈ ಒಂದು ಟಗರವು ಇದು ಯಾರಿಗೆ ಹೋಲಿಕೆ ಆಗಿದೆ? ಮೇದೋ ಮತ್ತು ಪಾರ್ಸಿಯರಿಗೆ ಹೋಲಿಕೆ ಆಗಿದೆ. ದಾನಿಯೇಲ ಮತ್ತು ಪ್ರಕಟಣೆ ನಿನಗೆ ಗೊತ್ತಿಲ್ಲ ಅಂದರೆ ಯಾರಲ್ಲ ನೀನು? ನೋ. ಬಿಕಾಸ್ ನಿನಗೋಸ್ಕರ ದೇವರು ಮಾಡಿರ್ತಕ್ಕಂಥ ಯೋಜನೆಯನ್ನು ನೀನು ತಿಳ್ಕೊಳ್ಳೋ ಹೋದರೆ ನಿಮ್ಮಪ್ಪ ನಿನಗೆ ಖೂನ ಇಲ್ಲ. ಹಲ್ಲೆಲೂಯ. ಅಪ್ಪನ ಯೋಚನೆ ಮಗನಿಗೆ ಗೊತ್ತಿಲ್ಲ ಅಂದರೆ ಅವ ಅಪ್ಪ ಹುಟ್ಟದವಲ್ಲ. ಸಮ್ಟೈಮ್ಸ್ ಇಟ್ ಇಸ್ ಅ ರಾಂಗ್, ಒಂದು ಸ್ವಲ್ಪ ಕಠಿಣವಾದ ಪದ ಇರ್ಬೋದು. ನಮ್ಮ ತಂದೆ ಆಗಿರ್ತಕ್ಕಂಥ ಯೇಸು ಕ್ರಿಸ್ತನು ಅವನ ವಿಷಯನೇ ನನಗೆ ಗೊತ್ತಿಲ್ಲ ಅಂದಾಗ ನನಗೆ ಅಪ್ಪ ಯಾಕೆ ಅನ್ಬೇಕು? ಅವನಿಗೆ ನಾನು ಅಪ್ಪ ಅನ್ಲಿಕ್ಕೆ ನಾನು ಮಗ ಆದವನು ಯೋಗ್ಯನಲ್ಲ. ಮಗನಿಗೆ ಅಪ್ಪನ ವಿಷಯ ಗೊತ್ತಿರಬೇಕು, ಮಗನಿಗೆ ಅವ್ರ ಮುತ್ತನ ವಿಷಯ ಗೊತ್ತಿರಬೇಕು, ಮಗನಿಗೆ ಅವ್ರ ಖಾನ್ದಾನ ವಿಷಯ ಗೊತ್ತಿರಬೇಕು. ಅವ್ರ ಕುಟುಂಬದ ವಿಷಯದಲ್ಲಿ ಅವನಿಗೆ ಗೊತ್ತಿಲ್ಲ ಅಂದರೆ ಆ ಕುಟುಂಬದಲ್ಲಿ ಅವನು ಇದ್ದು ಸತ್ತ ಹಾಗೆ. ಅದರಿಂದ ಈ ಒಂದು ಟಗರ ಮತ್ತು ಹೋತದ ವಿಷಯದಲ್ಲಿ ಆಗಲಿ, ಈ ದಾನಿಯೇಲ ಪ್ರವಾದನ ವಿಷಯದಲ್ಲಾಗಲಿ ದೇವರು ಅಂತ್ಯಕಾಲ ಜನಗಳಿಗೋಸ್ಕರ ಕೊಟ್ಟಿರ್ತಕ್ಕಂಥ ಈ ಒಂದು ಸಂದೇಶವನ್ನು ನಾವು ಕಲಿಯುವಾಗ ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಕ್ಕಂಥದ್ದಾಗಿದ್ದಾನೆ. ಈ ವಾಕ್ಯವನ್ನು ಕಲಿತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕಾಗಿ ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನ ಹೇಳ್ತದೆ. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನ. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವರು ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು
ಧನ್ಯರು. ಕೈಕೊಂಡು ನಡೆಯುವಂಥವರು ಧನ್ಯರು. ಯಾವ ವಾಕ್ಯದಲ್ಲಿ? ಪ್ರವಾದನ ವಾಕ್ಯಗಳನ್ನು ಓದುವಂಥವರು, ಕೇಳುವಂಥವರು ಮತ್ತು ಕೈಕೊಂಡು ನಡೆಯುವಂಥವರು ಧನ್ಯರು. ವೆರಿ ವೆರಿ ಕ್ಲಿಯರ್, ವೆರಿ ವೆರಿ ಕ್ಲಿಯರ್. ಅಲ್ಲಿ ಯಾವುದು ಮುಚ್ಚು ಮರೆಯೇನಿಲ್ಲ. ಅಂದರೆ ಪ್ರವಾದನೆ ಬಹಳ ಬಹಳ ಪ್ರಾಮುಖ್ಯ. ಇಫ್ ಯು ಡೋಂಟ್ ನೋ, ಸ್ಪೆಷಲಿ ವಿಶೇಷವಾಗಿ ಹೇಳ್ತಾನೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭಿಕರಿಗೆ. ಅಫ್ಕೋರ್ಸ್ ಇಲ್ಲಿ ಭಾಳ ಜನ ನಾವು ಬೇರೆ ಬೇರೆ ಡಿನಾಮಿನೇಷನ್ ಇದ್ದೇವೆ, ಅವ್ರಿಗೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಸೆವೆಂತ್ ಡೇ ಅಡ್ವೆಂಟಿಸ್ಟ್ರಿಗೆ ನಾನು ಎಚ್ಚರಿಸಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನಿಮಗೆ ದಾನಿಯೇಲ ಮತ್ತು ಪ್ರಕಟಣೆಗಿನ ಖೂನ ಇಲ್ಲ ಅಂದರೆ ಯು ಆರ್ ನಾಟ್ ಫಿಟ್ ಟು ಬಿ ಇನ್ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಚರ್ಚ್. ಬೆಟರ್ ಯು ಶುಡ್ ಗೋ ಔಟ್. ಯು ಆರ್ ನಾಟ್ ಫಿಟ್. ಯಾಕಂದರೆ ದೇವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರವಾದನೆ ಗ್ರಂಥ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೊಳ್ಬೇಕು? ಅದರಿಂದ ಈ ಒಂದು ಅಧ್ಯಾಯದಲ್ಲಿ, 8ನೇ ಅಧ್ಯಾಯದಲ್ಲಿ ದೇವ್ರು ಯಾಕೆ ಈ ಪರ್ಣಶಾಲೆ ಗುಡಾರದ ವಿಷಯದಲ್ಲಿ ಹೋತ ಮತ್ತು ಟಗರವನ್ನೇ ಆರಿಸಿಕೊಂಡಿದ್ದಾನೆ? ಬೇರೆ ಕಡೆ ಹುಲಿ ಇದೆ, ಸಿಂಹ ಇದೆ, ಕರಡಿ ಇದೆ, ಚಿರತೆ ಇದೆ, ವಿಲಕ್ಷಣವಾದ ಮೃಗ ಇದೆ. ಆದರೆ ಈ 8ನೇ ಅಧ್ಯಾಯದಲ್ಲಿ ದೇವರು ಯಾರನ್ನ ಆರಿಸ್ಕೊಂಡಿದ್ದಾನೆ? ಹೋತ ಮತ್ತು ಟಗರವನ್ನೇ ಆರಿಸ್ಕೊಂಡಿದ್ದಾನೆ. ಇದರ ಕಾರಣ ಏನಂತಂದರೆ, ಹೋತ ಮತ್ತು ಟಗರ ಏನು ಸೂಚನೆ ಆಗ್ತಂದರೆ, ಆ ಮೊದಲಿನ ಕಾಲದಿಂದ, ಆದಿ ಕಾಲದಿಂದ ಹಳೆ ಒಡಂಬಡಿಕೆ ಜೀವಿತದಲ್ಲಿ ಪಾಪ ವಿಮೋಚನೆಗೋಸ್ಕರ ಏನು ಮಾಡಬೇಕಾಗಿತ್ತು? ಈ ಹೋತ ಕುರಿಗಳನ್ನು ಕೊಯ್ದು ಇವರು ಬಲಿ ಕೊಟ್ಟು ತಮ್ಮ ಪಾಪವನ್ನು ವಿಮೋಚನೆ ಮಾಡಿಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ದೇವರು 8ನೇ ಅಧ್ಯಾಯದಲ್ಲಿ ದೇವರು ಟಗರ ಮತ್ತು ಹೋತವನ್ನು ಉಪಯೋಗಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಟ್ ಈಸ್ ದ ರೀಸನ್, ದಟ್ ಈಸ್ ದ ರೀಸನ್, ದಟ್ ಈಸ್ ದ ಸೀಕ್ರೆಟ್. ಅದಕ್ಕಾಗಿ ಟಗರ ಯಾರನ್ನ ಸೂಚನೆ ಆಗಿದೆ? ಮೇದು ಮತ್ತು ಪಾರ್ಷಿಯರು. ಮತ್ತು ಹೋತ ಬಂದು ಗ್ರೀಸ್ ದೇಶ. ಗ್ರೀಸ್ ದೇಶದಲ್ಲಿ ಅಲ್ಲಿ ಒಂದು ನೋಡ್ತೇವೆ ನಮ್ಮ ಚಿತ್ರಪಟದಲ್ಲಿ, ಅದಕ್ಕೆ ಒಂದೇ ಕೊಂಬದ. ಹಲ್ಲೆಲೂಯಾ. ಎಷ್ಟು ಕೊಂಬವ? ಒಂದೇ ಕೊಂಬದ. ಅಂದರೆ ಗ್ರೀಸ್ ದೇಶದಲ್ಲಿ ಮಹಾ ದೊಡ್ಡ ರಾಜ್ಯನಾಗಿರ್ತಕ್ಕಂಥ ನೆಬುಕದ್ನೆಜರನು, ಅಲೆಕ್ಸಾಂಡ್ರನು, ಯಾರು? ಅಲೆಕ್ಸಾಂಡ್ರನು ಬಹಳ ದೊಡ್ಡದಾಗಿ ಮೆರ್ಕೊಂಡನು, ಬಹಳ ದೊಡ್ಡದಾಗಿ ಮೆರ್ಕೊಂಡನು. ಆ ದೊಡ್ಡದಾಗಿ ಬೆಳೀತಕ್ಕಂಥ ಈ ಒಂದು ವ್ಯಕ್ತಿ ನಾವು ನೋಡ್ತೇವೆ, ಆ ದೊಡ್ಡದಾಗಿರ್ತಕ್ಕಂಥ ಕೊಂಬು ಮುರಿದು ಹೋಯಿತು ಅಂತ ಹೇಳ್ತದೆ. ಗರ್ವ, ಅಹಂಕಾರ, ದೇವರ ಚಿತ್ತಕ್ಕೆ ಅನುಗುಣವಾಗಿ ಇರದೇ ಇರತಕ್ಕಂಥ ಜೀವಿತ ಮುರಿದು ಹೋಗ್ಬಿಡ್ತದೆ. ಅವನೇನೋ ಪ್ರಯತ್ನ ಮಾಡಿದನು, ಪ್ರಪಂಚನೇ ಗೆದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದನು, ಅವನು ಶಾಶ್ವತವಾಗಿ ಇಳಿಲಿಕ್ಕಾಗಲಿಲ್ಲ. ಅದಕ್ಕಾಗಿ ಆ ರಾಜ್ಯ ಅಳಿದು ಹೋಯ್ತೇವ ನೋಡ್ತೇವೆ. ಗ್ರೀಸ್ ದೇಶದಲ್ಲಿರ್ತಕ್ಕಂಥ ಅಲೆಕ್ಸಾಂಡರ್ ದ ಗ್ರೇಟ್, ಆ ದೊಡ್ಡ ಕೊಂಬು ಅದು ಮುರಿದು ಹೋಯಿತು. ವಚನ 22ನಲ್ಲಿ ನೋಡ್ತೇವೆ, ಆ ಕೊಂಬು ಮುರಿದ ಮೇಲೆ, ಆ ಕೊಂಬು ಮುರಿದ ಮೇಲೆ ಅದರ ಸ್ಥಳದಲ್ಲಿ 4 ಕೊಂಬುಗಳು ಎದ್ದು, 4 ಕೊಂಬುಗಳು ಎದ್ದು ಎದ್ದ ವಿಷಯವೇನೆಂದರೆ, 4 ಕೊಂಬುಗಳು ಎದ್ದ ವಿಷಯವೇನೆಂದರೆ, ಆ ಜನಾಂಗದೊಳಗಿಂದ 4 ರಾಜ್ಯಗಳು ಏಳುವವು. 4 ರಾಜ್ಯಗಳು ಏಳುವು. ನೆನ್ನೆ ಹೇಳಿದ್ದೇನೆ, ಕೊಂಬುಗಳು ಅಂದರೆ ರಾಜ್ಯಗಳು, ಮೃಗಗಳು ಅಂದರೆ ರಾಜ್ಯಗಳು, ತಲೆ ಅಂದರೆ ರಾಜ್ಯಗಳು. ನಿನ್ನೆ ನಾನು ಕಲಿಸಿದ್ದೆ, ನಿನ್ನೆ ನಾನು ಈ ವಿಷಯದಲ್ಲಿ ತಿಳಿಸಿದ್ದೇನೆ. ಒಂದೊಂದು ಲೋಹಕ್ಕೆ ಒಂದೊಂದು ಹೆಸರು ಕೊಟ್ಟಿದೆ. ಪಕ್ಕಕ್ಕೆ ಏನಂತಾರೆ ಹೇಳಿದ್ದೇನೆ, ನೀರಿಗಂತಾರೆ ಏನಂತಾರೆ? ನೀರಿಗೆ ಹಲೋ, ನೀರಂದ್ರೆ ನೀರು. ಹಲೋ, ನೀರಂದ್ರೆ ನೀರ. ನೀರು ಅಂದರೆ ಜನಾಂಗ, ಸಮೂಹ, ಪ್ರಜೆಯನ್ನು ಸೂಚನೆ ಮಾಡ್ತಕ್ಕಂಥದ್ದಾಗಿದೆ. ಅದರಿಂದ ಪ್ರಿಯರೇ, ಈ ದೊಡ್ಡ ಕೊಂಬು ಮುರಿದು ಹೋಗಿ ಆ ಕೊಂಬಿನ ಸ್ಥಳದಲ್ಲಿ 4 ಕೊಂಬು ಬಂದು, ಆ 4 ಕೊಂಬುಗಳು 4 ರಾಜ್ಯಗಳನ್ನು ಸೂಚನೆ ಆಗ್ತದೆ. ಆ 4 ರಾಜ್ಯಗಳು ಯಾರಂತ ನಿನ್ನೆ ನಾನು ಹೇಳಿದ್ದೇನೆ, ಇನ್ನೊಂದು ಸಲ ರಿಪೀಟ್ ಮಾಡ್ತೇನೆ. ಆ 4 ರಾಜ್ಯಗಳು ಯಾವುದಂದರೆ, ಮೊದಲನೇದಾಗಿ ಕೇಸಂಡರ್, ಎರಡನೇದಾಗಿ ಯಾವುದು ಲೆಸಿ ಮಿಕಸ್, ಮೂರನೇದಾಗಿ ಟಾಲಮಿ, ನಾಲ್ಕನೇದಾಗಿ ಸೆಲುಕಸ್. ಈ 4 ರಾಜ್ಯಗಳು
ಅಲೆಕ್ಸಾಂಡರ್ ಆದಮೇಲೆ ಬಂದಿರತಕ್ಕಂಥ ಆ 4 ರಾಜ್ಯಗಳು. ದಾನಿಯೇಲ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆ ಚಿರತೆಗೆ 4 ತಲೆಗಳಿತ್ತು. ಚಿರತೆಗೆ ಎಷ್ಟು ತಲೆಗಳು? 4 ತಲೆಗಳು. ಈ 4 ತಲೆಗಳು ಮತ್ತು ದಾನಿಯೇಲ 8ನೇ ಅಧ್ಯಾಯದಲ್ಲಿರ್ತಕ್ಕಂಥ ಆ 4 ಕೊಂಬುಗಳಿಗೂ ಇದಕ್ಕೆ ಒಂದೇ ಹೋಲಿಕೆ ಆಗಿರ್ತಕ್ಕಂಥ ಆ ರಾಜ್ಯಗಳನ್ನು ನೋಡ್ತಕ್ಕಂಥರಾಗಿದ್ದೇವೆ. ಅದಕ್ಕಾಗಿ ಪ್ರಿಯರೇ, ಈ ಒಂದು ಹೋತಕ್ಕೆ ಬಂದಿರತಕ್ಕಂಥ ಈ ಒಂದು 4 ಕೊಂಬುಗಳು, 4 ರಾಜ್ಯಗಳು ಮತ್ತು ದಾನಿಯೇಲ 7ನೇ ಅಧ್ಯಾಯದಲ್ಲಿ ಬಂದಿರತಕ್ಕಂಥ ಚಿರತೆಗಿರ್ತಕ್ಕಂಥ 4 ತಲೆಗಳು, 4 ರಾಜ್ಯಗಳು. ಅದಕ್ಕಾಗಿ ಸತ್ಯವೇದದಲ್ಲಿ ಪ್ರವಾದನೆ ವಿವರ ನಮಗೀಗಾಗಲೇ ಗೊತ್ತಿದೆ. ದಾನಿಯೇಲ 2ನೇ ಅಧ್ಯಾಯದಲ್ಲಿ ಕಲ್ತಿದ್ದೇವೆ, ದಾನಿಯೇಲ 7ನೇ ಅಧ್ಯಾಯದಲ್ಲಿ ನಾವು ಕಲ್ತಿದ್ದೇವೆ. ದಾನಿಯೇಲ 2ನೇ ಅಧ್ಯಾಯದಲ್ಲಿ ಎಲ್ಲ ಲೋಹಗಳು, ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತು ಮಣ್ಣು ಇವು ನೋಡ್ತಿರುವಾಗೆ ಒಂದು ಬೆಟ್ಟದೊಳಗಿಂದ ಕಲ್ಲು ಬಂದು ಬಡಿತಿ ಎಂಬುದಾಗಿ ನೋಡ್ತೇವೆ. ಸೊ ಬಂಗಾರದ ರಾಜ್ಯ ಬಂದು ಬ್ಯಾಬಿಲೋನ್ ದೇಶ, ಬೆಳ್ಳಿದು ಮೇದ ಪರ್ಷಿಯರು, ತಾಮ್ರ ಗ್ರೀಸ್ ದೇಶ, ಕಬ್ಬಿಣ ರೋಮ್ ಸಾಮ್ರಾಜ್ಯ, 10 ಬೆರಳುಗಳು 10 ರಾಜ್ಯಗಳು. ಆ ಬಂಡೆ ಯೇಸು ಕ್ರಿಸ್ತನ ರಾಜ್ಯ. ಅದೇ ರೀತಿ ದಾನಿಯೇಲ 7ನೇ ಅಧ್ಯಾಯದಲ್ಲಿ 4 ಮೃಗಗಳು ನೋಡಿದ್ದೇವೆ. ಸಿಂಹ ಬ್ಯಾಬಿಲೋನ್ ದೇಶ ರಾಜ್ಯ, ಕರಡಿ ಮೇದು ಪರ್ಷಿಯ ರಾಜ್ಯ, ಚಿರತೆ ಗ್ರೀಸ್ ದೇಶ ರಾಜ್ಯ, ವಿಲಕ್ಷಣವಾದ ಮೃಗ ರೋಮ್ ಸಾಮ್ರಾಜ್ಯ, 10 ಕೊಂಬುಗಳು 10 ರಾಜ್ಯಗಳು. ನಾನು ನಿಮಗೆ ತಿಳಿಸಿದ್ದೇನೆ 10 ರಾಜ್ಯಗಳು ಯಾವ ಅಂತ. ಮತ್ತೊಂದು ಸಲ ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ. ಒಂದೆರಡು ರಿಪೀಟ್ ಬೇಕಾದರೆ ನೀವು ಕ್ಯಾಸೆಟ್ ನೋಡ್ಕೊಳ್ಬೋದು ಅಥವಾ ನಮಗೆ ಕೇಳ್ಬೋದು, ಬೇರೆ ಕಡೆ ನಾನು ಕೊಡ್ತೇನೆ. ಓಕೆ, ಅದಕ್ಕೋಸ್ಕರ ಆ ಚಿಕ್ಕ ಕೊಂಬು ಏನು ಮಾಡ್ತದೆ? ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಲಿಟಲ್ ಹಾರ್ನ್? ಚಿಕ್ಕ ಕೊಂಬಿನ ಒಂದು ಗುಣಲಕ್ಷಣ ಏನು? ಅದ್ರ ಕೆಲಸ ಏನು? ನಿನ್ನೆ ಹೇಳಿದ್ದೇನೆ, ಅನೇಕ ವಿಷಯಗಳನ್ನ ಚಿಕ್ಕ ಕೊಂಬಿನ ವಿಷಯ ತಿಳಿಸಿದ್ದೇನೆ. ಇನ್ನೊಂದು ಸಲ ನಿಮಗೆ ನಾನು ವಿಷಯ ತಿಳಿಸ್ತೇನೆ. ಆ ಚಿಕ್ಕ ಕೊಂಬು 10 ಕೊಂಬುಗಳಲ್ಲಿ ಒಂದು ಕೊಂಬು. ಸೊ ಇಟ್ ಕೇಮ್ ಔಟ್ ಆಫ್ 10 ಹಾರ್ನ್ಸ್. ಎರಡನೇ ಒಂದು ಗುಣಲಕ್ಷಣ ಅಂದರೆ ಇದು ಧರ್ಮದ ಮೇಲೆ ಮತ್ತು ರಾಜಕೀಯ ಮೇಲೆ ಅಧಿಕಾರ ನಡೆಸ್ತಕ್ಕಂಥ ಕೊಂಬು. ಧರ್ಮದ ಮೇಲೆ ಮತ್ತು ರಾಜಕೀಯ ಮೇಲೆ ಅಧಿಕಾರ ನಡೆಸ್ತಕ್ಕಂಥ ಈ ಕೊಂಬು ಅಂದರೆ ರಾಜ್ಯ. ಲಿಟಲ್ ಹಾರ್ನ್, ಚಿಕ್ಕ ಕೊಂಬು ಏನನ್ನು ಸೂಚನೆ ಮಾಡ್ತದೆ? ಒಂದು ರಾಜ್ಯ, ರೋಮ್ ಸಾಮ್ರಾಜ್ಯ. ಈ ರೋಮ್ ಸಾಮ್ರಾಜ್ಯ ಬಂದು ಇದು ಎದ್ರ ಮೇಲೆ 10 ಕೊಂಬುಗಳ ಮಧ್ಯದಲ್ಲಿ ಬಂದಿರತಕ್ಕಂಥ ಒಂದು ರಾಜ್ಯ. ಎರಡನೇದಾಗಿ ಇದು ಧರ್ಮದ ಮೇಲೆಯೂ ಮತ್ತು ರಾಜಕೀಯ ಮೇಲೆ ಆಡಳಿತ ಮಾಡ್ತಕ್ಕಂಥ ರಾಜ್ಯ. ಮೂರನೇದಾಗಿ ಇದು ಮಾಡ್ತಕ್ಕಂಥ ಕೆಲಸ ಅಂದರೆ ಇದು ದೇವರ ಹಾಗೆ ನಟಿಸ್ತಕ್ಕಂಥ ಗುಣ. ಐ ಆಮ್ ಗ್ರೇಟ್, ನಾನು ದೊಡ್ಡವನು. ಈ ಚಿಕ್ಕ ಕೊಂಬಿನ ಗುಣ ಏನಂದರೆ, ಚಿಕ್ಕ ಕೊಂಬಿನಲ್ಲಿ ಮೊಳತು ಇನ್ನೊಂದು ಕೊಂಬು ಬಂತು, ಅದರ ದೇಶದಿಂದ 3 ಕೊಂಬುಗಳು ಏನದು ಅಳಿದು ಹೋದವು, ಬಿದ್ದು ಹೋದವು. ನಾನು ನಿನ್ನೆ ಹೇಳಿದ್ದೇನೆ ಆ 3 ಕೊಂಬುಗಳು ಯಾವ್ಯಾವತ್ತ. ಆದರೆ ಆ ಚಿಕ್ಕ ಕೊಂಬಿಗೆ ಬಡಾಯಿ ಕೊಚ್ಕೊಳ್ತಕ್ಕಂಥ ಬಾಯಿ, ಆ ಒಂದು ಜ್ಞಾನವನ್ನು ತಿಳಿಸ್ತಕ್ಕಂಥ ಒಂದು ಕಣ್ಣು ಅದಕ್ಕಿತ್ತು. ಅದು ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾ ಇತ್ತು, ಪರಸ್ಪರನಿಗೆ ವಿರುದ್ಧವಾಗಿ ಮಾತಾಡ್ತಾ ಇತ್ತು. ಸತ್ಯವೇದದಲ್ಲಿ ದಾನಿಯೇಲ 7ನೇ ಅಧ್ಯಾಯ 24-25ನೇ ವಚನದಲ್ಲಿ ಹೇಳ್ತದೆ ಅದರ ಗುಣಲಕ್ಷಣ ಎಂಥ ಒಂದು ಗುಣಲಕ್ಷಣ ಎಂಬುದಾಗಿ. ಆ 10 ಕೊಂಬುಗಳ ವಿಷಯವೇನೆಂದರೆ, ಆ 10 ಕೊಂಬುಗಳ ವಿಷಯವೇನೆಂದರೆ, ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಆ ರಾಜ್ಯದಲ್ಲಿ 10 ಮಂದಿ ರಾಜರು ಉಂಟಾಗುವರು. ಅದರ ತರುವಾಯ ಮತ್ತೊಬ್ಬನು ತಲೆದೂರುವನು. ಅವನು ಮುಂಚಿನ ಅರಸನಿಗಿಂತ ವಿಲಕ್ಷಣವಾಗಿ 3 ಅರಸರನ್ನು ಅದುಮಿ ಬಿಡುವನು. ಪರಾತ್ಪರನಿಗೆ ವಿರೋಧವಾಗಿ ಏನ್ ಮಾಡ್ತಾನೆ ಇವನು? ಪರಾತ್ಪರನಿಗೆ ಅಂದ್ರೆ ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾನೆ. ಕೊಚ್ಚಿಕೊಂಡು ದೇವರ ಭಕ್ತರನ್ನು ಕೊಲ್ಲಿಸಿ ಕಟ್ಟಳೆ ಕಾಲಗಳನ್ನು ಧರ್ಮ ವಿಧಿಗಳನ್ನು ಬದಲಾಯಿಸಲು ಮನಸ್ಸು ಮಾಡುವನು. ಇವನ ಗುಣಲಕ್ಷಣ ಏನಂತಂದ್ರೆ, ಆಜ್ಞೆಗಳ ಬದಲಾಯಿಸಬೇಕು, ಸಮಯಗಳನ್ನು ಬದಲಾಯಿಸಬೇಕು, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಬೇಕು, ಸತ್ಯಕ್ಕೆ ವಿರುದ್ಧವಾಗಿ ವರ್ತಿಸಬೇಕು, ಸತ್ಯಕ್ಕೆ ದೇವರ ವಾಕ್ಯಕ್ಕೆ ಬದಲಾಯಿಸಬೇಕು, ಮನುಷ್ಯನ ಸಂಪ್ರದಾಯವನ್ನು ಸತ್ಯದಲ್ಲಿ ನಾವು ಸೇರಿಸಬೇಕು. ಬೈಬಲ್ ಒಂದು ಮಾತು ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ
8 ಮತ್ತು 9ನೇ ವಚನ ಹೇಳ್ತದೆ, ಕ್ರೈಸ್ತರು ಮಾಡ್ತಕ್ಕಂಥ ಒಂದು ಕೆಲಸ ಏನಂದರೆ ಇಂಥ ಒಂದು ಕೆಲಸ, ಅಥವಾ ದೇವರನ್ನ ಅರಿಯದೇ ಇರತಕ್ಕಂಥ ಜನರು ಮಾಡ್ತಕ್ಕಂಥ ಈ ಒಂದು ಕೆಲಸ. ನಾವೆಲ್ಲರೂ ಹೇಳ್ತಾ ಇಲ್ಲ, ಕೆಲವರು ದೇವರನ್ನು ಅರಿಯದೇ ಇರತಕ್ಕಂಥವರು, ಸತ್ಯವಾಕ್ಯವನ್ನು ಅರಿಯದೇ ಇರತಕ್ಕಂಥ ಕೆಲವು ಜನರು ಮಾಡ್ತಕ್ಕಂಥ ಕೃತ್ಯಕ್ಕೆ ದೇವರು ವಿರೋಧಿಸ್ತಕ್ಕಂಥನಾಗಿದ್ದಾನೆ. ಆ ಕೃತ್ಯ ಏನು? ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ನನಗೆ ಬಹಳ ದೂರವಿದೆ. ಹಲ್ಲೆಲೂಯಾ. ಬಾಯಿಲಿಂದ ಬಹಳ ಒಳ್ಳೆ ಮಾತವ, ಮಾತಿಗೇನು ಕಡಿಮೆ ಇಲ್ಲ, ರುಚಿಯಾದ ಮಾತು, ಒಂದಕ್ಕಿಂತ ಒಂದು ಮಾತು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು. ನಾವೊಬ್ಬರು ನಮ್ಮ ದೋಸ್ತರ 10 ವರ್ಷದಿಂದ ಹೇಳ್ತಾರೆ, ತಮ್ಮ ನಾನು ನಿನ್ನ ಸರಿ ಬರ್ತೇನೋ, ನಾನು ದಿನ ಹೋಯ್ತೆ ಸೇವಕ್ಕೆ ಬಾ, ನಾಳೆಗೆ ಬರ್ತೇನೆ ನೋಡು, ನಾಳೆಗೆ ಡಿಸಪಿಯರ್. I want to tell you, since from 10 years, not even once he has come along with me. Not even once. ಬೈಬಲ್ ಹೇಳ್ತದೆ, ಈ ಜನರು ಏನು ಮಾಡ್ತಾರೆ? ನನ್ನನ್ನು ಮಾತಿನಿಂದ ಸನ್ಮಾನಿಸ್ತಾರೆ, ಅವ್ರ ಹೃದಯ ಏನಿದೆ ನನಗೆ ಬಹಳ ದೂರ ಇರೋದ್ರಿಂದ. ಮುಂದಕ್ಕೆ ಹೇಳ್ತದೆ, ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎನ್ನುವುದೇ. ದಯಮಾಡಿ ಇನ್ನೊಂದು ಸ್ವಲ್ಪ ಇಂಟರ್ಪ್ರೇಟ್ ಆಗ್ತೇನೆ, ಆಮೇಲೆ ಕೊಡ್ರಪ್ಪ. ಹಲೋ, ಗಿವ್ ಮಿ ಆಫ್ಟರ್ವರ್ಡ್ಸ್. ಪ್ರಿಯರೇ, ಈ ಜನರು ಏನು ಮಾಡ್ತಾ ಇದ್ದಾರೆ? ಬರೀ ಮಾತಿನಿಂದ ನನ್ನನ್ನು ಸನ್ಮಾನಿಸಿದ್ರಿಂದ ಮತ್ತು ಜನರು ಕಲ್ಪಿಸಿದ ಕಟ್ಟಳೆಗಳನ್ನು ಸಂಪ್ರದಾಯ ಮಾಡೋದ್ರಿಂದ ಭಕ್ತಿ ತೋರಿಸೋದೇನಾಗಿದೆ? ವೇಸ್ಟ್. ಭಜನೆ ಮಾಡೋದು ಬಿದ್ದಂಡ. ಸ್ವಾಮಿ ಹೇಳ್ತಾನೆ ಯೆಶಾಯ 1ನೇ ಅಧ್ಯಾಯದಲ್ಲಿ, ನೀವೆಲ್ಲರೂ ಒಂದು ವೇಳೆ ಭಕ್ತಿ ಇಲ್ಲದ ಒಂದು ಪ್ರಾರ್ಥನೆ ಮಾಡಿದಾಗ, ದಯಮಾಡಿ ಮನೆಗೆ ಹೋಗೋದಕ್ಕೋರಿ, ನನಗೆ ವಚನ ನಮಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಮನೆಗೆ ಹೋಗೋದಕ್ಕೋರಿ. ಬೈಬಲ್ ವಾಕ್ಯ ಹೇಳ್ತದೆ, ನಿಮ್ದು ಎಂಥ ಪರಿಸ್ಥಿತಿ ಅಂದರೆ ಅಂಗಾಲಿನಿಂದ ನಡುನೆತ್ತಿತನ ಯಾವುದು ಭೀ ಚಲೋ ಇಲ್ಲ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಿಲ್ಲ, ಅಂಗಾಲಿನಿಂದ ನಡುನೆತ್ತಿವರೆಗೆ ಎಲ್ಲ ರೋಗ, ದುರ್ಬಲ, ಕೆಟ್ಟ ಯೋಚನೆ, ಕೆಟ್ಟ ವಿಚಾರಗಳು, ದೇವರಿಗೆ ಹೋಲಿಕೆ ಆಗಿದಿರ್ತಕ್ಕಂಥ ಜೀವಿತ ಅಲ್ಲ. ಅಂತ ಒಂದು ಜೀವಿತಕ್ಕೆ ಹೇಳ್ತಾನೆ, ನೀವೇನೇ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ಸಂಭ್ರಮ ಮಾಡ್ಬೋದು, ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ಬೋದು. ಸಾರಿ, ಇನ್ನು ಕೆಲವು ದಿನಗಳಲ್ಲಿ ಡಿಸೆಂಬರ್ ಹಬ್ಬ ಬರ್ತಾ ಇದೆ. ಯಾವ ಹಬ್ಬ? ಇವತ್ತು ಯಾವ ತಾರೀಕು? 25. ಇನ್ನು 1 ತಿಂಗಳದಾಗ ಇವತ್ತಿನ ದಿನನೇ ಏನು ಹಬ್ಬ ಮಾಡ್ತಾಯಿದ್ದೀವಿ? ಕ್ರಿಸ್ಮಸ್ ಹಬ್ಬ. ವೆರಿ ಗುಡ್, ವೆರಿ ಗುಡ್. ನಮ್ಮ ಹಳ್ಳಿ ಕಡೆ ನಮ್ಮ ಹಣೆ ಬರೋ ಒಂದು ಕೊಟ್ಟಿ ಅದ. ಹಲೋ, ಪಾದ್ರಿಗಳ್ದು ಹಣೆ ಬರೋ ಒಂದು ಕೊಟ್ಟಿ ಹಣೆ ಬರೋದ. ಎಂಥ ಪಾದ್ರಿ, ಎಂಥ ಪರಿಸ್ಥಿತಿ ಅಂದ್ರೆ ಹಬ್ಬ ಎಲ್ಲರ ಮನೆ ನಡೀತದೆ, ಎಲ್ಲರ ಮನೆಗೆ ಸುಣ್ಣ ಇರ್ತದೆ, ಎಲ್ಲರ ಮನೆಗೆ ಏನಂದ್ರೆ ಬಣ್ಣ ಇರ್ತದೆ, ಎಲ್ಲರ ಮನೆಗೆ ಒಳ್ಳೊಳ್ಳೆ ಅಡಿಗೆ ಇರ್ತದೆ, ಪಾದ್ರಿಗೆ ಏಟು ಬೇಕು ಕೊಟ್ಟು ಉಳ್ಳಾಗ ಸಿಗ್ತದೆ, ಏನು ಪರವಾಗಿಲ್ಲ. ಆದರೆ ಒಂದು ಸಮಸ್ಯೆ ಏನಂದರೆ, ಹಬ್ಬ ಹೆಂಗೆ ಮಾಡ್ಬೇಕಂದ್ರೆ ಮೆರವಣಿಗೆ ಮಾಡಬೇಕು. ಹಬ್ಬ ಹೆಂಗೆ ಮಾಡಬೇಕು? ಕುಡಿದು ಮಾಡಬೇಕು. ಹಬ್ಬ ಹೆಂಗೆ ಮಾಡಬೇಕು? ಬ್ಯಾಂಡ್ ತಗೊಂಡು ಬಾರಿಸ್ಬೇಕು. ಹಬ್ಬ ಹೆಂಗೆ ಮಾಡಬೇಕು? ಅಳಗ ಬಳಗ ತಗೊಂಡು ಮಜಾ ಮಾಡಬೇಕು. ಮೆರವಣಿಗೆ ಮಾಡಿ 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 ಗುಡಿಗೆ ಬರೋಟಿಗೆ ಎಲ್ಲರೂ ಅವ್ರ ಮನೆಗೆ ಹೋಗಿ ಮಕ್ಕೋತಾರೆ, ಪಾದ್ರಿ ಒಬ್ಬನೇ ಕೂಡ್ಬೇಕಲ್ಲಿ. ಇದು ಅವನ ಹಣೆ ಬರ. ಹಲ್ಲೆಲೂಯಾ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು ಬೋಧಿಸುವುದರಿಂದ, ಅದನ್ನು ಅನುಸರಿಸುವುದರಿಂದ ನೀವು ಎಷ್ಟೇ ಕಾರ್ಯಕ್ರಮ ಮಾಡಿದ್ರು ಅದು ದಂಡ. ಅದಕ್ಕಾಗಿ ಸ್ವಾಮಿ ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡುವಾಗ ನಾನೇನು ಮಾಡ್ತೇನೆ? ನಾನು ಕಣ್ಣುಗಳನ್ನು ಮುಚ್ಕೊಳ್ತೇನೆ. ನಿಮಗೆ ನೋಡಲ್ಲಪ್ಪ, ನಾನು ಕಣ್ಣು ಮುಚ್ಕೊ, ಏಟಾಗಿ ಭಜನೆ ಮಾಡ್ರಿ, ಏಟಾಗಿ ಪ್ರಾರ್ಥನೆ ಮಾಡ್ರಿ, ಏನೆಲ್ಲ ಮಾಡ್ರಿ, ಐ ವಿಲ್ ನಾಟ್ ಸಿ ಯು ಎಟ್ ಆಲ್. ನಿನ್ನ ನಾವು ನೋಡೋದಿಲ್ಲ.
ಅದನ್ನು ಪ್ರಿಯರೇ, ಇವತ್ತು ದಿವಸದಲ್ಲಿ ಸಂಪ್ರದಾಯ ಮಾಡ್ತಕ್ಕಂಥ ಈ ವಿಷಯಗಳನ್ನು ಕ್ರೈಸ್ತರಾಗ್ತಾ ನಾವು ಆತ್ಮ ಸಂಬಂಧದಲ್ಲಿ ಇಡಬೇಕೇ ವಿನ ನಾವು ಲೌಕಿಕವಾಗಿರಬಾರ್ದು ಎಂಬುದಾಗಿ ದೇವರು ನಮಗೆ ಈ ರಾತ್ರಿ ಎಚ್ಚರಿಸ್ತಕ್ಕಂಥನಾಗಿದ್ದಾನೆ. ಹೌ ಲಾಂಗ್, ಎಷ್ಟು ದಿವಸ ಈ ಬೂಟಾಟಿಕೆ ಬಂದ್ ಮಾಡಿರಿ ಅಂತ ಸ್ವಾಮಿ ಎಚ್ಚರಿಸ್ತಾ ಇದ್ದಾನೆ. ಮಾಡ್ತಕ್ಕಂಥ ಕೃತ್ಯಗಳು ಬಂದ್ ಮಾಡಬೇಕು. ಇದು ನಮಗೆ ಶಾಶ್ವತವಲ್ಲ, ಇದು ನಮ್ಮನ್ನು ರಾಜ್ಯಕ್ಕೆ ಪರಲೋಕರಾಗಿ ಕರ್ಕೊಂಡು ಹೋಗೋದಲ್ಲ. ಅದಕ್ಕಾಗಿ ಚಿಕ್ಕ ಕೊಂಬು ಇವತ್ತಿನ ದಿವಸದಲ್ಲಿ ಈ ಪ್ರಪಂಚದಲ್ಲಿ ಅನೇಕ ರೀತಿಯ ಜನಗಳನ್ನು ಮರಳು ಮಾಡಿ ಇದೇ ಒಳ್ಳೆಯದು ಎಂಬುದಾಗಿ ಕಲಿಸಿ ನಮ್ಮನ್ನು ಮೋಸ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ದಯಮಾಡಿ ನಾವು ಕ್ರೈಸ್ತರಾದವರು ಭಾಳ ಎಚ್ಚರಿಕೆಯಿಂದ ಸೈತಾನನ ಯೋಜನೆಯಿಂದ ದೂರಾಗಿ ದೇವರ ಮಕ್ಕಳಾಗಿರಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಆ ಚಿಕ್ಕ ಕೊಂಬು ಮಾಡ್ತಕ್ಕಂಥ ಒಂದು ಕೆಲಸ ಏನಂತಂದರೆ ದೇವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವವನ್ನು ತಾನು ತಗೊಳ್ಬೇಕಾಗಿರ್ತದೆ. ಸೊ ಹಿ ಸಿಟ್ಟಿಂಗ್ ಇನ್ ದ ಪ್ಲೇಸ್ ಆಫ್ ಹೂ? God. He is sitting in the place of who? ಕೆಲವು ಸಮಯದಲ್ಲಿ ನನಗೆ ಹೇಳಬಾರ್ದು ಅನ್ನಿಸ್ತದೆ, ಹೇಳಬೇಕು ಅನ್ನಿಸ್ತದೆ. ಏನು ಮಾಡಲಿ ಗೊತ್ತಿಲ್ಲ. ಹೇಳಬೇಕಾ? ಹಲೋ, ದಯಮಾಡಿ ತಪ್ಪು ತಿಳ್ಕೊಳ್ಳೋದೊಂದು ಮಾತು ಹೇಳ್ತೇನೆ. ಅಪ್ಪನ ಜಗದಾಗ ಅಪ್ಪೇ ಕೊಡ್ತಾನೆ, ಬೇರೆ ಕೊಡೋಕ್ಕಾಗಲ್ದು. ಹಲ್ಲಲೂಯ. ಅಪ್ಪನ ಜಗದಾಗ ಅಪ್ಪೇ ಕೊಡ್ತಾನೆ, ಮತ್ತೊಬ್ಬನಿಗೆ ಕೊಡ್ಲಿಕ್ಕಾಗಲ್ದು. ಒಂದು ಅಪ್ಪನ ಜಗದಾಗ ಮತ್ತೊಬ್ಬ ಕುಂತಂದ್ರೆ ಅದು ಹಾದರ್ತಾನೆ ಆಯ್ತದೆ. ಇವತ್ತು ಸೈತಾನ್ ಏನು ಮಾಡ್ತದೆ ಅಂದರೆ ದೇವ್ರ ಜಗದಲ್ಲಿ ತಾನು ಕೂತ್ಕೊಂಡು ನಾನೇ ದೇವರೆಂಬುದಾಗಿ ಜನಗಳನ್ನು ಮರಳು ಮಾಡ್ತಾ ಇದೆ. ಸತ್ಯವನ್ನು ತಿಳ್ಕೊಳ್ಳದೇ ಇರತಕ್ಕಂಥ ಅನೇಕ ಸಹೋದರ ಸಹೋದರಿಯರು ಆ ಸೈತಾನಿಗೆ ದೇವರಂತ ತಿಳ್ಕೊಂಡು, ಕುಟುಂಬದ ಯಜಮಾನನೆಂಬುದಾಗಿ ತಿಳ್ಕೊಂಡು, ಇವನೇ ನಮ್ಮ ಒಡೆಯನೆಂಬುದಾಗಿ ತಿಳ್ಕೊಂಡು ಅವನನ್ನು ಆರಾಧಿಸಿ ನಿಜವಾದ ಪ್ರೀತಿಯನ್ನು ಕಳ್ಕೊಂಡು, ನಿಜವಾದ ತತ್ವವನ್ನು ಕಳ್ಕೊಂಡು ಅವ್ರ ಜೀವಮಾನವನ್ನು ನಾಶನಕ್ಕೆ ನಡ್ಕೊಂಡು ಹೋಗ್ತಾರೆ. ಆ ದೃಷ್ಟನ್ನು ಮಾಡ್ತಕ್ಕಂಥ ಕೆಲಸ ಏನಂದರೆ ತಾನೇ ದೇವರಿಂದ ಹೇಳ್ಕೊಳ್ತಕ್ಕಂಥದ್ದು. ದೇವರಿಗಿಂತ ಹೆಚ್ಚಾಗಿ ನಾನೇ ಎಂಬುದಾಗಿ ಕೊಚ್ಕೊಳ್ತಾ ಇದ್ದಾನೆ. ದೇವರ ಆಲಯದಲ್ಲಿ ಬಂದು ಕೂತ್ಕೊಂಡು ದೇವರ ಒಂದು ಕಾರ್ಯವನ್ನು ಅವನ ಒಂದು ಪ್ರಾರ್ಥನೆ ಸ್ವೀಕಾರ ಮಾಡ್ಕೊಳ್ತಾ ಇದ್ದಾನೆ. ಪಾಪಕ್ಕೆ ಪಶ್ಚಾತ್ತಾಪ ಪಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಒಳ್ಳೆ ಕ್ರಿಯೆ ಮಾಡಿರಿ. ಏನು ಕೆಲಸ ಮಾಡಬೇಕು? ಒಳ್ಳೇದು ಮಾಡಿರಿ. ಬಟ್ಟೆ ಕೊಡ್ರಿ, ದಾನ ಧರ್ಮ ಮಾಡಿರಿ, ಊಟ ಮಾಡಿರಿ, ಮತ್ತು ಕಾಲ್ನಡಿಗೆ ನಡ್ಕೊಂಡು ಹೋಗ್ರಿ. ಇದೆಲ್ಲ ಮಾಡಿದ್ರೆ ನೀವೆಲ್ಲಿಗೆ ಹೋಗ್ತೀರಿ? ಇವತ್ತು ಅನ್ಯರು ಮಾಡ್ತಕ್ಕಂಥ ಕೆಲವು ಕಾರ್ಯಗಳನ್ನು ಸ್ಲೋಲಿ ಯಾರಲ್ಲಿ ಪ್ರವೇಶ ಆಗಿದೆ? ದೇವರ ಮಕ್ಕಳಲ್ಲಿ ಪ್ರವೇಶ ಆಗಿರೋದ್ರಿಂದ ಅವರು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋದ್ರಿಂದ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳೋದ್ರಿಂದ ಸೈತಾನ ಏನು ಮಾಡ್ತಾನೆ? ಭಾಳ ಖುಷಿ ಇದ್ದಾನೆ. ವೆರಿ ಗುಡ್, ವೆರಿ ಗುಡ್, ಭಾಳ ಸಂತೋಷ. ಯಾರ ಸಂಪ್ರದಾಯ? ಸೈತಾನನ ಸಂಪ್ರದಾಯ ನಾವು ಅನುಸರಿಸೋದ್ರಿಂದ ನಾವು ಭಕ್ತಿ ತೋರಿಸ್ತಕ್ಕಂಥದ್ದು ವ್ಯರ್ಥವಾಗಿದೆ. ಪಶ್ಚಾತ್ತಾಪ ಬಡದು ಯಾಕ್ರಿ ಪಶ್ಚಾತ್ತಾಪ? ಚಲೋನ ಕೆಲಸ ಮಾಡಿ ನೀವು ಪರಕ್ಕೆ ಹೋಗ್ತೀರಿ ಸಾಕು. ಬೈಬಲ್ ಭಾಳ ಕ್ಲಿಯರ್ ಹೇಳ್ತದೆ, ಪುಣ್ಯ ಕ್ರಿಯೆಗಳಿಂದ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಎಂಬುದಾಗಿ ನೆನೆಸಬೇಡ್ರಿ. ಯಾವನು ಪುಣ್ಯ ಕ್ರಿಯೆಯಿಂದ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ, ಅವನು ಪರಲೋಕ ರಾಜ್ಯಕ್ಕೆ ಹೋಗೋದು ಇಟ್ ಈಸ್ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆ ಇದ್ದರೆ ಮಾತ್ರ, ಅದು ಆತನ ಮೆಹರ್ಬಾನಿ, ಆತನ ಕರುಣೆ. ಇಲ್ಲಿ ಕುಳಿತಿರ್ತಕ್ಕಂಥ ನಾವೆಲ್ಲರೂ ನನಗೆ ಹಿಡ್ಕೊಂಡು ನಾವು ಯಾರು ದೇವರ ಮಕ್ಕಳ ರೀತಿ ಜೀವಿಸ್ತಾ ಇಲ್ಲ. ನಾವೆಲ್ಲರೂ ಸ್ವಾಭಾವಿಕವಾಗಿ ಪಾಪ ಮಾಡಿದ್ದೇವೆ, ಸ್ವಾಭಾವಿಕದಲ್ಲಿ ಸೈತಾನ ಮಾರ್ಗದಲ್ಲಿದ್ದೇವೆ, ಸ್ವಾಭಾವಿಕವಾಗಿ ಸೈತಾನ ಮಕ್ಕಳು ಅನ್ನಿಸ್ಕೊಳ್ತಾ ಇದ್ದೇವೆ. ಆದರೆ ಯೇಸು ಸ್ವಾಮಿ ನಮ್ಮನ್ನು ಏನು ಮಾಡ್ತಾ ಇದ್ದಂದರೆ ತಾನು ಉಡಿದಾಗ ಹಾಯ್ಕೊಂಡಿದ್ದಾನೆ. ನಾವು ಅದಕ್ಕೆ ಯೋಗ್ಯರಲ್ಲ. ವಿ ಆರ್ ನಾಟ್ ಫಿಟ್ ಫಾರ್ ದ್ಯಾಟ್. ಯಾಕಂದ್ರೆ ನಾವು ಅಯೋಗ್ಯರು. ಯಾಕಂದ್ರೆ ನಮ್ಮ ಅಪ್ಪನಿಗೂ ತಪ್ಪು ಮಾಡಿದ್ದಾನೆ, ನಮ್ಮ ಆಯಿಬುತ್ತ ತಪ್ಪು ಮಾಡಿದ್ದಾರೆ, ಆದಾಮನಿಂದ ಇಲ್ಲಿವರೆಗೆ ಎಲ್ಲರೂ ತಪ್ಪು ಮಾಡಿದ್ದಾರೆ. ಆದರೆ ತಪ್ಪು ಮಾಡ್ತಕ್ಕಂಥವ್ರು ದೇವ್ರ ಮಕ್ಕಳಾಗಲಿ ಸಾಧ್ಯವಿಲ್ಲ. ಸೈತಾನ ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರು, ಅವ್ರ ಕೃತ್ಯಗಳೇ ಮಾಡ್ತೀರಿ ವಿನ ನನ್ನ ಕೆಲಸ ಮಾಡೋದಿಲ್ಲ ಎಂಬುದಾಗಿ ನಾವು ದೇವ್ರ ಮಕ್ಕಳಾಗಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಾಮಿ ಹೇಳ್ತಕ್ಕಂಥನಾಗಿದ್ದಾನೆ, ನೀವು ನನ್ನ ಮಕ್ಕಳು ಆಗದಿದ್ದರೂ ಸಹ ನಾನು ನಿಮ್ಮಲ್ಲಿ ಪ್ರೀತಿ ಮಾಡಿ ನಾನು ಏನು ಮಾಡ್ತೇನೆ? ಐ ಆಮ್ ಅಡಾಪ್ಟಿಂಗ್ ಯು. ನೀನು ಬೇರೆಯವ್ರಿಗೆ ಹುಟ್ಟಿದ್ರು ಸಹ ನನಗೆ ಹುಟ್ಟಿದೆ ಅಂತ ಏನು ಮಾಡ್ತಾ ಇದ್ದೇನೆ? ನನ್ನ ಉಡಿಯಲ್ಲಿ ಹಾಕ್ಕೊಂಡಿದ್ದೇನೆ. ನನ್ನ ಉಡಿಯಲ್ಲಿ ಹಾಕೋದಕ್ಕೋಸ್ಕರ ನನಗಿರ್ತಕ್ಕಂಥ ಎಲ್ಲ ಆಸ್ತಿಯಲ್ಲಿ ಏನಾಗಿದೆ? ನೀನು ಬಾಧ್ಯಸ್ಥನಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಬಾಧ್ಯಸ್ಥನಾಗಿದೆ. ಪ್ರಿಯರೇ, ಇವತ್ತು ನಾವು ಅಯೋಗ್ಯರಾದರೂ ಸಹ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು ಸಹ ದೇವರು ನಮ್ಮನ್ನು
ಯೋಗ್ಯನಾಗಿ ಮಾಡ್ತಕ್ಕಂಥನಾಗ್ತಾನೆ. ಆ ಒಂದು ಅಧರ್ಮನು, ಆ ಸೈತಾನನು, ಆ ಚಿಕ್ಕ ಕೊಂಬು ದೇವರಿಗಿಂತ ಹೆಚ್ಚಾಗಿ ತನ್ನ ಸಂಪ್ರದಾಯವನ್ನು ಪ್ರೇರೇಪಿಸಿ ಜನಗಳನ್ನು ಮರಳು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾನೆ. ಸತ್ಯ ಧರ್ಮವನ್ನು ನೆಲಕ್ಕೆ ದೊಬ್ಬಿ, ಯಾವ ಧರ್ಮ? ಸತ್ಯ ಧರ್ಮವನ್ನು ನೆಲಕ್ಕೆ ದೊಬ್ಬಿ ತನ್ನ ಇಷ್ಟಕ್ಕನುಸಾರವಾಗಿ ನೆರವೇರಿಸಿಕೊಂಡು ಮೇಲೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ, ಮೇಲೆ ಬರ್ತಾ ಇದ್ದಾನೆ. ಇಟ್ ಈಸ್ ರೀಚ್ ಟು ದ ಸ್ಕೈ, ಆಕಾಶಕ್ಕೆ ಬಿಟ್ಟಿದೆ. ಕೆಳಗೆ ಹಾಕ್ಲಕ್ಕೆ ಯಾರಿಗೆ ಆಗಲ್ಲ ಹುಟ್ಟದ. ಈಗ ಕೆಳಗೆ ಹಾಕಬೇಕಂತ ಮಾತಾಡೋಕೆ ಹೋದ್ರೆ ಭೀ ಏನಾಯ್ತದೋ ಗೊತ್ತಿಲ್ಲ. ಈ 3 ವ್ಯಕ್ತಿಗಳು, 3 ರಾಜ್ಯಗಳು, ನಾನು ಈಗಾಗಲೇ ಹೋದ್ವಲ್ಲ ಹೇಳಿದ ಪ್ರಕಾರ 10 ರಾಜ್ಯಗಳು, 3 ರಾಜ್ಯಗಳು ಅವ್ರಿಗೆ ವಿರುದ್ಧ ಆದಾಗ ಅವ್ರ ದೇಶನೇ ನಿರ್ನಾಮ ಮಾಡಿಬಿಟ್ರು. ಅನೇಕ ದೇವ್ರ ಭಕ್ತರು ಅವ್ರಿಗೆ ವಿರುದ್ಧ ಮಾಡಿದಾಗ ಅವರನ್ನು ಕೊಲೆ ಮಾಡಿಬಿಟ್ರು. ನಾನು ನಿನ್ನೆ ಹೇಳಿದ್ದೇನೆ, ಹಿಟ್ಲರ್ ಅವರು ಸುಮಾರು 6 ಲಕ್ಷ ದೇವ ಭಕ್ತರನ್ನು ಕೊಲೆ ಮಾಡಿದ್ದಾರೆ. ನೀರೋ ಚಕ್ರವರ್ತಿ ಕ್ರೈಸ್ತರನ್ನ ಬೆಂಕಿ ಹಚ್ಚಿ ಉರಿಸಿ ಪಿಟೀಲು ಬಾರಿಸ್ಕೊಂಡು ರಾಗ ಹಾಡಿಕೊಂಡು ಸಂತೋಷ ಪಡಿಸ್ತಾ ಇದ್ದ. ಜನಗಳಿಗೆ ಸಮಾಧಿ ಮಾಡೋರು ಯಾರಿರಲಿಲ್ಲ. ಇಟ್ ಈಸ್ ಕಾಲ್ಡ್ ಎ ಮಾಸ್ ಫ್ಯೂನರಲ್ ಅಂತ. ಏನೋ ಮಾಸ್ ಫ್ಯೂನರಲ್ ಅಂದರೆ, ಮಾಸ್ ಫ್ಯೂನರಲ್ ಅಂದರೆ ಒಂದು ದೊಡ್ಡ ತೆಗ್ಗು ಹೊಡೆದು ಆ ತೆಗ್ಗಿನಾಗ ಸಾವಿರಾರು ಹೆಣಗಳು ಒಂದೇ ಜಗದ ಹಾಕಿ ಮಣ್ಣು ಮುಚ್ಚಿದ್ದಾರೆ. ಯು ಡೋಂಟ್ ನೋ ದ ಹಿಸ್ಟ್ರಿ. ದಯಮಾಡಿ ಕ್ಷಮಿಸಬೇಕು. ಭಾಳ ಜನಗೆ ಕ್ರಿಶ್ಚಿಯನ್ ಹಿಸ್ಟ್ರಿ ಗೊತ್ತಿಲ್ಲ. ಕ್ರೈಸ್ತರ ಹಿಸ್ಟ್ರಿ ಗೊತ್ತಾದಾಗ ನಿಮ್ಗೆ ಗೊತ್ತಾಗ್ತದೆ ಆ ಅಧರ್ಮ ವ್ಯಕ್ತಿ, ಆ ಚಿಕ್ಕ ಕೊಂಬು ಎಷ್ಟು ಮಟ್ಟಿಗೆ ಅತ್ಯಾಚಾರ ಅನ್ಯಾಯ ಮಾಡ್ತದೆ ಎಂಬುದಾಗಿ ನಮಗೆ ಎಚ್ಚರಿಕೆ ಬರ್ತದೆ. ವಿ ಆರ್ ಇಗ್ನೋರೆಂಟ್ ಆಫ್ ಇಟ್, ವಿ ಆರ್ ನಾಟ್ ಇಗ್ನೋರ್ ಆಫ್ ಇಟ್. ನಮಗೆ ಅದು ಗೊತ್ತಿಲ್ಲ. ಗೊತ್ತಿಲ್ಲದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೇವೆ? ಇದೇ ಒಳ್ಳೆಯದೆಂಬುದಾಗಿ ನಾವು ಆರಾಧನೆ ಮಾಡ್ತಕ್ಕಂಥರಾಗಿದ್ದೇವೆ. ಅದಕ್ಕಾಗಿ ಇಂಥ ಅತ್ಯಾಚಾರ, ಇಂಥ ಅನ್ಯಾಯ ಎಷ್ಟು ಕಾಲ ನಡೀತದೆ? ಎಷ್ಟು ಕಾಲವರೆಗೆ ಇದಿರ್ತದೆ? ಎಷ್ಟುವರೆಗೆ ಇದಕ್ಕೆ ಈ ಕೆಲಸ ನಡೀತದೆ? ನಾನು ನಿನ್ನೆ ಹೇಳಿದ್ದೇವೆ, 1260 ವರ್ಷಗಳ ಕಾಲ ಏನಾಗ್ತದೆ? ಈ ಚಿಕ್ಕ ಕೊಂಬಿನ ಆ ದಿನದಲ್ಲಿ ಇರ್ತಾರೆ ಎಂಬುದಾಗಿ ಹೇಳಿದ್ದೇನೆ. ಆ ಚಿಕ್ಕ ಕೊಂಬಿನ ಆಧಾರದ ಮೇಲೆ ಇರ್ತಕ್ಕಂಥ ಆ ದಿನಾಂಕದಲ್ಲಿ 1798 ಇಸ್ವಿಯಲ್ಲಿ ಅದನ್ನು ಏನಾಯಿತು? ಆ ರಾಜ್ಯ ಆದ ಕರ್ತವ್ಯ, ಅದರ ಕೆಲಸ ನಿರ್ನಾಮ ಆಯಿತು. ಆಮೇಲೆ ದೇವ್ರ ಸೇವೆ ಹೆಚ್ಚಾಯಿತು, ದೇವ್ರ ಸೇವೆ ಪ್ರಬಲವಾಯಿತು. ದೇವ್ರ ಸೇವೆ ಪ್ರಬಲ ಆದ ಪ್ರಿಯರೇ, ಈ ಅತ್ಯಾಚಾರಕ್ಕೆ ಎಷ್ಟು ಕಾಲ ಹಿಡಿತದೆ? ಎಷ್ಟು ಕಾಲ ಹಿಂಗೆ ನಡೀತದೆ? ಅದಕ್ಕಾಗಿ ಸತ್ಯವೇದದಲ್ಲಿ ಹೇಳ್ತದೆ, ಈ ಕಾಲ ಬಂದು ದಾನಿಯೇಲ 8ನೇ ಅಧ್ಯಾಯ 14ನೇ ವಚನ, 13 ಮತ್ತು 14ನೇ ವಚನ. ದೇವದೂತನು ಮಾತನಾಡುವುದನ್ನು ಕೇಳಿದೆನು. ದೇವದೂತನು ಮಾತನಾಡುವುದನ್ನು ಕೇಳಿದೆನು. ಮಾತನಾಡುವವನನ್ನು ಮತ್ತೊಬ್ಬ ದೇವದೂತನು ಸಂಬೋಧಿಸಿ, ನಿತ್ಯ ಹೋಮವನ್ನು ನಿಲ್ಲಿಸುವುದು, ಭಯಂಕರವಾದ ದೇವದ್ರೋಹ ಮಾಡುವುದು, ಪವಿತ್ರಾಲಯವನ್ನು ದೇವಭಕ್ತ ಗಣವನ್ನು ತುಳಿಯುವುದು ಎಂಬ ಕನಸಿನ ಕಾರ್ಯಗಳು ಎಷ್ಟು ಕಾಲ ನಡೆಯುವವು ಎಂದು ಪ್ರಶ್ನೆ ಮಾಡಲು ಅವನು ಇವನಿಗೆ ಉದಯಾಸ್ತಮಾನಗಳ 2300 ನಡೆಯುವವು. ಎಷ್ಟು ಕಾಲ ನಡೀತಂತೆ? 2300 ವರ್ಷಗಳ ಕಾಲ ಹಿಂಗೆ ನಡೀತದೆ ಎಂಬುದಾಗಿ ಕ್ರಿಸ್ತಪೂರ್ವ 600ನೇ ಇಸ್ವಿಯಲ್ಲಿ, ಕ್ರಿಸ್ತಪೂರ್ವ 600 ಮೇಲ್ಪಟ್ಟ ಮೇಲೆ ಈ ಒಂದು ಪ್ರವಾದನೆ ಗ್ರಂಥ, ಪ್ರವಾದನೆ ವಿಷಯನ ದೇವರು ಯಾರಿಗೆ? ದಾನಿಯೇಲನಿಗೆ ಸ್ಪಷ್ಟಪಡಿಸಿದ್ದಾನೆ. ಹೌ ಲಾಂಗ್ there will be persecution, how long there will be little hard power, how long there will be God's people will be persecuted. ಎಷ್ಟು ಕಾಲ ಈ ಸಮಸ್ಯೆ ಬರ್ತದೆ? ಎಷ್ಟು ಕಾಲ ಇದರಲ್ಲಿ ಇರ್ತದೆ? ಬೈಬಲ್ ಏನು ಹೇಳ್ತದೆ? ಇಂಥ ಒಂದು ಸಮಸ್ಯೆ, ಇಂಥ ಒಂದು ವಿಚಾರ ಸೈತಾನನು ತನ್ನ ಮಕ್ಕಳ ಮೇಲೆ, ದೇವ್ರ ಮಕ್ಕಳ ಮೇಲೆ ಅವನು ಮಾಡ್ತಕ್ಕಂಥ ಅತ್ಯಾಚಾರ 2300 ನಿನ್ನೆ ಹೇಳಿದ್ದೇನೆ. 1 ದಿನ 1 ವರ್ಷ. ಅರಣ್ಯಕಾಂಡ 14ನೇ ಅಧ್ಯಾಯ 34ನೇ ವಚನ. ಅರಣ್ಯಕಾಂಡ 14ನೇ ಅಧ್ಯಾಯ 3ನೇ ವಚನ. ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ? ನಮ್ಮ ಹೆಂಡರು ಮಕ್ಕಳು
ಪರರ ಪಾಲಾಗುವರಲ್ಲ, ಹಾ. ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಸಂಗಡಲೊಬ್ಬರು ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಆಗ ಮೋಶೆ ಆರೋನರು ಇಸ್ರಾಯೇಲರ ಸರ್ವ ಸಮೂಹದವರ ಮುಂದೆ, ಅರಣ್ಯಕಾಂಡ 14:34 ವಚನ, ನೀವು ಆ ದೇಶವನ್ನು ಸಂಚರಿಸಿ ನೋಡಿದ 40 ದಿನಗಳಿಗೆ ನೀವು ಸಂಚರಿಸಿದ ಆ 40 ದಿನಗಳಿಗೆ ಸಮನಾಗಿ ದಿನವೊಂದಕ್ಕೆ ಒಂದು ಸಂವತ್ಸರವ ಒಂದು ವರ್ಷ. ಒಂದು ದಿನ ಅಂದ್ರೆ ಎಷ್ಟು? ಹಲೋ, ಒಂದು ದಿನ ಅಂದ್ರೆ ಒಂದು ವರ್ಷ. ಸೊ 1 day ಈಸ್ ಈಕ್ವಲ್ ಟು 1 year. ಎಜಿಕೇಲ 4:6 ವಚನ. ಎಜಿಕೇಲ 4:6 ವಚನ. ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲಮಗ್ಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ವರ್ಷವೊಂದಕ್ಕೆ 1 ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ. ವೆರಿ ಕ್ಲಿಯರ್ಲಿ ಬೈಬಲ್ ಹೇಳ್ತಾ ಪ್ರಿಯರೇ, 1 ದಿನ ಅಂದ್ರೆ 1 ವರ್ಷ. 2300 ದಿನಗಳು ಅನ್ನುವಾಗ 2300 ವರ್ಷಗಳು. ಅಲೋ, 2300 ದಿನಗಳು ಅನ್ನುವಾಗ 2300 ವರ್ಷಗಳು. ಈ ಒಂದು ಪ್ರವಾದನೆ ಇಷ್ಟರವರೆಗೆ ಏನಾಗ್ತದೆ? ಇಂಥ ಒಂದು ಕಾರ್ಯ ನಡೀತದೆ ಎಂಬುದಾಗಿ, ಸೈತಾನ್ ಕಾರ್ಯ ನಡೀತದೆ. ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಎಚ್ಚರಿಸ್ತಕ್ಕಂಥನಾಗಿದ್ದಾನೆ. ಈ ರಾತ್ರಿ ಪ್ರಿಯರೇ, ಈ ಗುಡಾರದ ಸಮೀಪ ಬಂದಾಗ ಸ್ವಾಮಿ ಹೇಳ್ತಾನೆ, ಈ ಲೋಕ ಯಾವ ಕಡೆ ಹೋಗ್ತದೆ ಅದು ನಿನ್ನ ಕೆಲಸ ಅಲ್ಲ. ಯಾರು ಯಾವ ಕಡೆ ಹೋಗ್ತಾ ಇದಾರೆ ಅದು ನಿನ್ನ ಕೆಲಸ ಅಲ್ಲ. ಯಾರು ಪೂಜೆ ಮಾಡ್ತಾ ಇದಾರ ಅದು ನಿನ್ನ ಪ್ರಾಬ್ಲಮ್ ಅಲ್ಲ. ಅದು ಅವ್ರ ನಂಬಿಕೆ, ಅವ್ರ ವಿಶ್ವಾಸ, ಅದು ಅವ್ರ ನಡವಳಿಕೆ, ಅವ್ರ ಜೀವಿತ. ಬಟ್ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಲಾರ್ಡ್? ನಿಂದು ಉದ್ದೇಶ ಏನಾಗಿದೆ? ನೀನು ಮಾಡಿರ್ತಕ್ಕಂಥ ಕೆಲಸ ಏನು? ಅದಕ್ಕೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಈ ಪರಡೈ ಶಾಲೆ ಗುಡಾರ, ದೇವ ಗುಡಾರ ನೋಡ್ತೇವೆ. ಯಾವ ಗುಡಾರ? ದೇವ ಗುಡಾರ. ನಾನೀಗಾಗಲೇ ಹೇಳಿದ್ದೇನೆ, ಹಳೆ ಒಡಂಬಡಿಕೆಯಲ್ಲಿ ಆದಮ ಮತ್ತು ಹವಳಿಗೆ ದೇವರು ಕೊಟ್ಟಿರ್ತಕ್ಕಂಥ ಬಲಿಪೀಠ ಕಟ್ಟಿ ಅವರು ಆರಾಧನೆ ಮಾಡ್ತಿದ್ರು. ಅದಾದ ಮೇಲೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಐಗುಪ್ತ ದೇಶದ ಅವ್ರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಾಗ ದೇವರು ಮೋಸೆಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ದೇವಾಲಯ ಕಟ್ಟಲಿಕ್ಕೆ ಅವ್ರನ್ನ ಎಚ್ಚರಿಸಿದ್ರು. ಈ ದೇವಾಲಯ ಎಂಥದಂದ್ರೆ ಇದು ಸುತ್ತಕೊಂಡು ಮತ್ತೆ ಹೋಗೋದು. ಹಲ್ಲೆಲೂಯಾ. ಇದು ಡೇರದು. ಇಟ್ ಇಸ್ ಅ ಟ್ಯಾಬರ್ನಾಕಲ್, ಗುಡಾರ. ಟೆಂಟ್ ಹಾಕೋದು, ಟೆಂಟ್ ಹಾಕಿ ಮತ್ತೆ ಹೊರಟೋಗೋದು. ನಾವು ಹೆಂಗೆ ರೀತಿ ಜಾತ್ರೆ ಹೋಗ್ತೀವಿ, ಜಾತ್ರೆದ ಟೆಂಟ್ ಹಾಕೋತೀವಿ, ಟೆಂಟ್ ಹಾಕಿಸ್ಕೊಂಡು ಆಮೇಲೆ ಏನು ಮಾಡ್ತೀವಿ, ಯಾರ ಮನೆಗೆ ಅವ್ರು ಹೋಗ್ತೀವಿ. ಸೊ ಇಟ್ ಈಸ್ ಅನ್ ಎ ಟೆಂಟ್ ಚರ್ಚ್, ಟ್ಯಾಬರ್ನಾಕಲ್. ಸೊ ಅದಕ್ಕೋಸ್ಕರ ಈ ಒಂದು ಟ್ಯಾಬರ್ನಾಕಲಲ್ಲಿ ಅಥವಾ ಈ ಒಂದು ಆಲಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ತಕ್ಕಂಥನಾಗಿದ್ದೇವೆ. ಬಹಳ ಸ್ಪಷ್ಟವಾಗಿ ದೇವರು ನಮಗೆ ಎಚ್ಚರಿಸ್ತಕ್ಕಂಥನಾಗಿದ್ದಾನೆ. ಅದು ಎಂಥ ಒಂದು ಕಾರ್ಯ ಅಂತಂದರೆ, ಸ್ವಾಮಿ ಹೇಳ್ತಾನೆ, ನನಗೆ ಪರಲೋಕದಲ್ಲಿ ಇರಲಿಕ್ಕೆ ಮನಸ್ಸಿಲ್ಲಪ್ಪ, ಪರಲೋಕದಲ್ಲಿ ನಾನು ಇದ್ದೇನೆ, ಅದು ನಿಂಬಲ್ಲಿ ಬೀರ್ಬೇಕಂತ ನನಗೆ ಮನಸ್ಸದಂತ. ಹಲ್ಲೆಲೂಯಾ. ಯಾರ ಮಧ್ಯದಲ್ಲಿ? ನಿಮ್ಮ ಮಧ್ಯದಲ್ಲಿ ಇರಬೇಕು ನಾನು. ಯಾರ ಮಧ್ಯದಲ್ಲಿ? ನನ್ನ ಮಕ್ಕಳ ಮಧ್ಯದಲ್ಲಿ. ತಂದೆ ತಾಯಿಗಳು ಮಕ್ಕಳ ಬಳಿ ಇರಬೇಕಂತ ಭಾಳ ಆಸೆ ಪಡ್ತಾರೆ. ಮಕ್ಕಳಿಗೆ ಬಿಟ್ಟು ದೂರ ಇರಲಿಕ್ಕೆ ಭಾಳ ಕಷ್ಟ. ಕೆಲವರು ಮಕ್ಕಳಿಗೆ ಬಿಟ್ಟು ದೂರ ಇದ್ದಾವೆ ಇಲ್ಲ ಅಂತ ಮನಸ್ಸು ಒಪ್ಪಲು ಉಂಟದ, ಜೀವ ಭಾಳ ನೋವಾಗ್ತದೆ. ಆದರೆ ಕೆಲವು ಅನಿವಾರ್ಯದಿಂದ ದೂರ ಇರ್ತವೆ. ಬಟ್ ನೋ ಪೇರೆಂಟ್ಸ್ ವಾಂಟ್ಸ್ ಟು ಸ್ಟೇ ಅವೇ ಫ್ರಮ್ ದೇರ್ ಚಿಲ್ಡ್ರನ್. ಅದಕ್ಕೆ ಅಟ್ಲೀಸ್ಟ್ ಕೆಲಸ ಮಾಡ್ದಿದ್ರು, ಏನು ಮಾಡಿದ್ರು, ವರ್ಷಕ್ಕೊಂದ್ಸಲ ಹಬ್ಬಕ್ಕಾಗಲಿ ಯಾವುದೊಂದು ಕಾರ್ಯ ಸಂಭ್ರಮಕ್ಕಾಗಲಿ ನಾವು ಕರೆಸ್ಕೊಳ್ತೇವೆ. ಇಲ್ಲಿ ಸ್ವಾಮಿ ಹೇಳ್ತಾನೆ, ಐ ಡೋಂಟ್ ವಾಂಟ್ ಟು ಲಿವ್ ಇನ್ ಹೆವೆನ್. ನನ್ನ ಆಸೆ ಏನಾಗಿತ್ತು, ನಿಮ್ಮ ಮಧ್ಯದಲ್ಲಿ ಇರಬೇಕಂತ ಇತ್ತು. ಆದರೆ ಇವತ್ತು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೇನೆ, ನಾನೇನು ಕೇಳ್ಕೊಳ್ತೇನೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕಂತ ನನಗೆ ಆಸೆ ಇದೆ. ಅದಕ್ಕೋಸ್ಕರ ವಿಮೋಚನೆ ಕಾಂಡ 25ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಹೇಳ್ತದೆ. ವಿಮೋಚನೆ ಕಾಂಡ 25ನೇ ಅಧ್ಯಾಯ 8ನೇ ವಚನ. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನಾನು ನಿನಗೆ ತೋರಿಸುವ ಸಾಕು. ನಾನು ನಿಮಗೆ ತೋರಿಸುವ ಮಾದರಿ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲ
ಸಾಮಾನುಗಳನ್ನು ಮಾಡಿಸಬೇಕು. ಎಲ್ಲಾ ಸಾಮಾನುಗಳು ಮಾಡಬೇಕು. ಸ್ವಾಮಿ ಹೇಳ್ತಾನೆ, ನಾನು ಪರಲೋಕದಾಗ ಇರ್ಲಕ್ಕೆ ನನಗೆ ಇಷ್ಟ ಇಲ್ಲಪ್ಪ, ನಿಮ್ಮ ಮಧ್ಯೆ ಬರ್ಲಿಕ್ಕೆ ಇಷ್ಟ ಅದ. ಅದ್ರ ಕಡೆಯಿಂದ ಮೋಸೆ ನೀ ಏನ್ ಮಾಡು, ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ಲಿಕ್ಕೆ ನನಗೊಂದು ಗುಡಾರ ಮಾಡಿಕೊಡು, ನನಗೊಂದು ಆಲಯ ಮಾಡಿಕೊಡು, ನಾನು ನಿಮ್ಮ ಮಧ್ಯದಲ್ಲಿ ಇರ್ತೇನೆ. ಅದು ಹೆಂಗಿರ್ಬೇಕು, ಯಾವ ಆಕಾರದಿರ್ಬೇಕಂತ ನಾನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ ಯೆಹೋವ ದೇವರು ಮೋಸೆಗೆ ಏನ್ ಮಾಡ್ತಾನೆ, ಒಂದು ಡೈಗ್ರಾಮ್ ಹಾಕೊಡ್ತಾನೆ, ಒಂದು ಪ್ಲಾನ್ ಹಾಕೊಡ್ತಾನೆ. ಅದು ಹೆಂಗಿರ್ಬೇಕಂತ. ಓಕೆ, ಅದ್ರ ಸುತ್ತಮುತ್ತಲು ಏನಾಗಬೇಕು, ಒಂದು ಗೋಡೆ ಇರಬೇಕು, ಆವರಣ ಇರಬೇಕು, ಕಂಪೌಂಡ್ ಇರಬೇಕು. ಆ ಕಂಪೌಂಡ್ ಒಳಗಡೆ ಯಾವುದೇ ಒಬ್ಬ ವ್ಯಕ್ತಿ ಆ ಆರಾಧನೆಗೆ ಬಂದಾಗ, ಈಗ ನಾವೇನು ಮಾಡ್ತೇವೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದಾಗ ಡೈರೆಕ್ಟ್ ಚರ್ಚಿಗೆ ಹೋಗ್ತೇವೆ. ಚರ್ಚ್ ಒಳಗೆ ಹೋಗಿ ಕೂತ್ಕೊಂಡು ದೇವ್ರಿಗೆ ಆರಾಧನೆ ಮಾಡ್ತೇವೆ. ಆಗ ಹಂಗೆ ಮಾಡ್ಲಿಕ್ಕೆ ಬರ್ತಿರಲಿಲ್ಲ. ಯಾವುದೇ ವ್ಯಕ್ತಿ ಪಾಪಿ ದೇವ್ರ ಹತ್ರ ಬಂದಾಗ ಅವನೇನು ಮಾಡಬೇಕು, ಆ ಗುಡಾರದ ಕಂಪೌಂಡ್ ಒಳಗಡೆ ಮಾತ್ರ ಹೋಗಬೇಕು. ಆ ಗುಡಾರ ಚರ್ಚಿನ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವನೇನು ಮಾಡ್ಬೇಕಂದ್ರೆ, ಈ ರೈಟ್ ಸೈಡ್ ಸ್ವಲ್ಪ ತೋರಿಸಿದ್ದೇನೆ. ಆ ರೈಟ್ ಸೈಡ್ ತೋರಿಸ್ತಕ್ಕಂಥ ಈ ಒಂದು ಗುರುತು ಇರ್ತಂದ್ರೆ, ಯಾವುದೇ ವ್ಯಕ್ತಿ ತಾನು ತನ್ನ ಪಾಪದ ವಿಮೋಚನೆಗೋಸ್ಕರ ಒಂದು ಕುರಿಯನ್ನು ತಕೊಂಡು ಬರಬೇಕು. ಆ ಕುರಿ ತಕೊಂಡು ಬಂದು ಏನು ಮಾಡಬೇಕು, ಅದ್ರ ಮೇಲೆ ಕೈ ಇಡಬೇಕು. ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನಾನು ಇಂತಿಂಥ ದಿನ, ಇಂತಿಂಥ ಸಮಯದಲ್ಲಿ, ಇಂತಿಂಥ ಸ್ಥಳದಲ್ಲಿ ಇಂತಿಂಥ ತಪ್ಪು ಮಾಡಿದ್ದೇನೆ ಅಂತ. ಯಾವ ತಪ್ಪು ಮಾಡಿದ್ದೇವೋ ಆ ತಪ್ಪನ್ನು ಅರಿಕೆ ಮಾಡಿ, ಸ್ವಾಮಿ ನಾನು ಸಾಯ್ತಕ್ಕಂಥ ಜೀವವನ್ನು, ನಾನು ಪಡಬೇಕಾದ ಕಷ್ಟವನ್ನು, ನಾನು ಸಾಯ್ತಕ್ಕಂಥ ಈ ಒಂದು ತಪ್ಪನ್ನು ನಾನು ಯಾರ ಮೇಲೆ ಹಾಕ್ತಾ ಇದ್ದೇನೆ, ಈ ಒಂದು ನಿರಪರಾಧಿ ಆಗಿರ್ತಕ್ಕಂಥ ಕುರಿ ಮೇಲೆ ಹಾಕ್ತಾ ಇದ್ದೇನೆ. ಆ ಕುರಿ ನಿನ್ನನ್ನು ಸೂಚನೆ ಮಾಡ್ತಕ್ಕಂಥ ಈ ಕುರಿ ಮೇಲೆ ಹಾಕಿ ನಾನು ಇದನ್ನು ಕತ್ತರಿಸ್ತಾ ಇದ್ದೇನೆ ಅಂತ ಹೇಳಿ ಅದನ್ನು ಪ್ರಾರ್ಥನೆ ಮಾಡಿ, ಅರಿಕೆ ಮಾಡಿ, ಅದನ್ನು ಕತ್ತರಿಸಿ ಅದರ ರಕ್ತ ತಗೊಂಡು ಯಾಜಕನಿಗೆ ಒಪ್ಪಿಸಬೇಕಾಗಿತ್ತು. ಯಾರಿಗೆ? ಯಾಜಕರಿಗೆ ಒಪ್ಪಿಸಬೇಕಾಗಿತ್ತು. ಆ ಯಾಜಕರು ಏನು ಮಾಡ್ತಾ ಇದ್ರು, ಆ ರಕ್ತವನ್ನು ತೆಗೆದುಕೊಂಡು ಅಲ್ಲಿ ದೇವಾಲಯದಲ್ಲಿ ಎರಡು ಭಾಗ, ಒಂದು ಪರಿಶುದ್ಧ ಸ್ಥಳ, ಇನ್ನೊಂದು ಮಹಾಪರಿಶುದ್ಧ ಸ್ಥಳ. ಆ ಎರಡು ಪರಿಶುದ್ಧ ಸ್ಥಳಕ್ಕೆ ಹೋಗಿ, ಮಹಾಪರಿಶುದ್ಧಕ್ಕೆ ಹೋಗ್ತಿಲ್ಲ, ಮೊದಲನೇ ಸ್ಥಳ ಭಾಗ ಆಗಿರ್ತಕ್ಕಂಥ ಪರಿಶುದ್ಧ ಸ್ಥಳಕ್ಕೆ ಮಾತ್ರ ಅವ್ರು ಹೋಗ್ತಾ ಇದ್ರು. ಯೇಸು ಸ್ವಾಮಿ ಪ್ರಿಯರೇ, ನಮ್ಮೆಲ್ಲರ ಪಾಪಕ್ಕೋಸ್ಕರ ಸತ್ತಿದ್ದಾನೆ. ಆತನು ಕುರಿಮರಿಯಾಗಿ ನಮ್ಮೆಲ್ಲರ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಆತನ ಹೇಳ್ತಾರೆ, ನಿನ್ನ ಪಾಪದ ವಿಮೋಚನೆಗೋಸ್ಕರ ನೀನೇನು ಮಾಡಬೇಕು, ಪ್ರತಿ ಸಲ ನೀನು ನನ್ನ ಬಂದಾಗ ಆ ಕುರಿಯನ್ನು ತಗೊಂಡು ಬರಬೇಕು. ಆ ಕುರಿ ನನ್ನನ್ನು ಸೂಚನೆ ಆಗ್ತದೆ. ಆ ಕುರಿ ನಿನ್ನ ಪಾಪದ ವಿಮೋಚನೆಯನ್ನು ಸೂಚನೆ ಮಾಡ್ತದೆ. ಅದನ್ನು ಕತ್ತರಿಸಬೇಕು. ಕತ್ತರಿಸ್ತಕ್ಕಂಥದ್ದು ನನ್ನ ಪ್ರಾಣವನ್ನು ತೆಗಿತಕ್ಕಂಥದ್ದು. ನನ್ನ ಪ್ರಾಣಕ್ಕೋಸ್ಕರ ನನ್ನ ಒಂದು ಜೀವನ ನಿಮಗೆ ಕೊಡ್ಲಿಕ್ಕೆ ನಾನು ತಯಾರಾಗಿದ್ದೇನೆ. ಐ ವಾಂಟ್ ಟು ಗಿವ್ ಮೈ ಲೈಫ್ ಟು ಯು. ಅದಕ್ಕೋಸ್ಕರ ಪ್ರತಿಯೊಬ್ಬ ಪಾಪಿ ಯಾವಾಗ ದೇವಾಲಯಕ್ಕೆ ಬರ್ತಾನೋ ಅಲ್ಲಿ ನೀರಿದೆ. ಆ ನೀರನ್ನು ತಗೊಂಡು ಕೈಕಾಲು ತೊಳ್ಕೊಳ್ಬೇಕು. ಮುಖ್ಯವಾಗಿ ಗುರುದ್ವಾರಕ್ಕೆ ಹೋದಾಗ ಯಾರು ಭೀ ಗುಡಿಯಾಗ ಹಂಗೆ ಹೋಗಲಕ್ಕೆ ಬಿಡಲ್ಲ. ಇವು ಕೈಕಾಲು ತೊಳ್ಕೊಳ್ಬೇಕು. ಈ ಸಂಪ್ರದಾಯ ಕೈ ಕಾಲು ತೊಳ್ಕೊಂಡ ಮೇಲೆ ಆಮೇಲೆ ಏನು ಮಾಡಬೇಕು, ಅಲ್ಲಿ ಆರಾಧನೆ ಮಾಡಬೇಕು. ಅದೇ ರೀತಿ ಯಾವುದೇ ಯಹೂದ್ಯನಾಗಲಿ, ಯಾವುದೇ ಇಸ್ರಾಯೇಲ್ ವ್ಯಕ್ತಿ ಆಗಲಿ ದೇವಾಲಯಕ್ಕೆ ಆರಾಧನೆ ಹೋದಾಗ ಆ ರೀತಿಯಾಗಿ ಕೈಕಾಲು ತೊಳ್ಕೊಳ್ಬೇಕಾಗಿತ್ತು. ಈ ಒಂದು ಯಜ್ಞಪೀಠ ಅಲ್ಲಿ ಹಗಲು ರಾತ್ರಿ ಯಾವಾಗಲೂ ಬೆಂಕಿ ಇರ್ತಾ ಇತ್ತು. ಆದರೆ ಎರಡನೇ ಸ್ಥಾನದಲ್ಲಿ ಬಂದಾಗ ಪರಿಶುದ್ಧ ಇದು ದೇವಾಲಯದ ಹೊರಗಡೆ ಇರತಕ್ಕಂಥ ಒಂದು ಸಾಮಾನುಗಳು. ಆದರೆ ಪರಿಶುದ್ಧ ಸ್ಥಳದಲ್ಲಿ ಇರ್ತಕ್ಕಂಥ ಇನ್ನೂ ಕೆಲವು ಸಾಮಾನುಗಳು ನೋಡ್ತೇವೆ. ಈ ಪರಿಶುದ್ಧ ಸ್ಥಳದಲ್ಲಿ ಎಷ್ಟು ಜನ ಗಾಡಿಸ್ತಾ ಗೊತ್ತಿಲ್ಲ. ಪರಿಶುದ್ಧ ಸ್ಥಳದಲ್ಲಿ ಮುಖ್ಯವಾಗಿ ಮೂರು ವಿಷಯಗಳು ನೋಡ್ತೇವೆ. ಇಲ್ಲಿ ಎಷ್ಟು ವಿಷಯಗಳು? ಮೂರು ವಿಷಯಗಳು. ಇದು ಪರಿಶುದ್ಧ ಸ್ಥಳದಲ್ಲಿ, ಪರಿಶುದ್ಧ ಸ್ಥಳಕ್ಕೂ ಮತ್ತು ಮಹಾಪರಿಶುದ್ಧ ಸ್ಥಳಕ್ಕೂ ಮಧ್ಯೆ ಇರ್ತಕ್ಕಂಥ ಕರ್ಟನ್ ಇದೆ. ಇದು ಏನಿದೆ? ಇದು ಕರ್ಟನ್, ಪರದೆ ಇದೆ. ಈ ಪರದೆ ಪರಿಶುದ್ಧ ಸ್ಥಳಕ್ಕೂ ಮತ್ತು ಮಹಾಪರಿಶುದ್ಧ ಸ್ಥಳಕ್ಕೂ ಭಾಗ ಮಾಡ್ತಕ್ಕಂಥ ಒಂದು ಪರದೆ. ಈ ಪರಿಶುದ್ಧ ಸ್ಥಳದಲ್ಲಿ ಏನಿತ್ತಂದರೆ ಮೂರು ಸಾಮಾನುಗಳಿದ್ದು. ಸಾಮಾನು ನಂಬರ್ 1 ಗೋಲ್ಡನ್ ಕ್ಯಾಂಡಲ್ ಸ್ಟಿಕ್ಸ್, ಬಂಗಾರದ ದೀಪಸ್ತಂಭಗಳು. 7 ಬಂಗಾರದ ದೀಪಸ್ತಂಭಗಳು. ನಾನು ಈಗಾಗಲೇ ಹೇಳಿದ್ದೇನೆ, 7 is the perfect number, 6 is an imperfect number. ಈ 7 ಪವಿತ್ರವಾಗಿರ್ತಕ್ಕಂಥ ಆ ದೀಪಗಳು ಅಲ್ಲಿರಬೇಕು ಎಡಭಾಗ ಕಡೆ. ಮತ್ತೆ ಬಲಭಾಗ ಕಡೆ ಆ ಒಂದು ಮೇಜು, ಟೇಬಲ್ ಇರಬೇಕು. ಆ ಟೇಬಲ್ ಮೇಲೆ 12 ರೊಟ್ಟಿಗಳಿರಬೇಕು. ಈ 12 ರೊಟ್ಟಿ ಏನು ಸೂಚನೆ ಮಾಡ್ತಂತಂದ್ರೆ 12 ಇಸ್ರಾಯೇಲ್ ಕುಲದ ವ್ಯಕ್ತಿಗಳನ್ನ. ಸೊ
ಇಸ್ರಾಯೇಲ್ನಲ್ಲಿ 12 ಕುಲಗಳಿದ್ದು ಆ 12 ಕುಲಗಳನ್ನು ಸೂಚಿಸ್ತಕ್ಕಂಥ ಆ 12 ರೊಟ್ಟಿಗಳು. ಮತ್ತು ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ಬಂದಾಗ 13 ಮಂದಿ ಶಿಷ್ಯರು ತಗೊಂಡಿಲ್ಲ, 11 ಮಂದಿ ಶಿಷ್ಯರು ತಗೊಂಡಿಲ್ಲ. ಆತನು ತಗೊಂಡು ಎಷ್ಟು? 12 ಮಂದಿ ಶಿಷ್ಯರು. ಹಲ್ಲೆಲೂಯಾ, ಹಲ್ಲೆಲೂಯಾ. 12 ರೊಟ್ಟಿಗಳು. ಈ 12 ರೊಟ್ಟಿಗಳನ್ನು ಸೂಚನೆ ಮಾಡ್ತಕ್ಕಂಥ ಈ ಒಂದು ಟೇಬಲ್ ಇರಬೇಕು. ಇದರ ಮಧ್ಯದಲ್ಲಿ ಧೂಪಪೀಠ. ಈ ಧೂಪಪೀಠ ಅಂದರೆ ಅದರಲ್ಲಿ ಧೂಪ ಹಾಕಿ ದೇವರಿಗೆ ಆರಾಧನೆ ಮಾಡಬೇಕು. ಆ ಧೂಪ ಹಾಕಿ ಯಾರು ಪ್ರಾಣಿಗಳನ್ನು ಕೊಲೆ ಮಾಡಿ, ಕುರಿಗಳನ್ನು ಕೊಲೆ ಮಾಡಿ ರಕ್ತ ಕೊಟ್ಟು ಆರಾಧನೆ ಕಳಿಸಿರೋ ಅವರಿಗೋಸ್ಕರ ಇವರು ಪ್ರಾರ್ಥನೆ ಮಾಡಿ ದೇವರಿಗೆ ಆರಾಧನೆ ಮಾಡ್ತಾ ಇದ್ರು. ಇದು ಪ್ರತಿದಿನ ನಡೀತಕ್ಕಂಥ ಆರಾಧನೆ. ಎವ್ರಿ ಡೇ ಸರ್ವಿಸ್, ಡೈಲಿ ಸರ್ವಿಸ್, ಪ್ರತಿದಿನ ನಡೀತಕ್ಕಂಥ ಕಾರ್ಯ. ಆದರೆ ವರ್ಷಕ್ಕೊಂದ್ಸಲ ಒಂದು ಹಬ್ಬ ಮಾಡ್ತಾ ಇದ್ರು. ಅಲೋ, ಹೆಸರಿಗೊಂದ್ಸಲ, ವರ್ಷಕ್ಕೊಂದ್ಸಲ. ಆ ವರ್ಷಕ್ಕೊಂದ್ಸಲ ಹಬ್ಬ ಮಾಡೋದಕ್ಕೆ ಪಸ್ಕ ಹಬ್ಬ ಅಂತ ಕರಿತಾ ಇದ್ರು. ಯಾವ ಹಬ್ಬ ಅದು? ಪಸ್ಕ ಹಬ್ಬ. ಈ ಪಸ್ಕ ಹಬ್ಬ ಎಲ್ಲಿಂದ ಶುರು ಆಯಿತು ಅಂತಂದರೆ, ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ರು ಐಗುಪ್ತವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಬರುವಾಗ ಕೊನೆದಾಗಿ ಮಾಡಿರ್ತಕ್ಕಂಥ ಒಂದು ಮಹತ್ ಕಾರ್ಯ, ಅದ್ಭುತ ಕಾರ್ಯ. ಆ ಕೊನೆದಾಗಿ ಮಾಡಿರ್ತಕ್ಕಂಥ ಆ ಅದ್ಭುತ ಕಾರ್ಯ ಏನಂತಂದರೆ, ಅನೇಕ ಅದ್ಭುತ ಕಾರ್ಯ ಮಾಡಿದ್ರು ಮೋಸೆಯಲ್ಲಿ, ರಾಜ ನಂಬಲಿಲ್ಲ. ಕೊನೆ ಅದ್ಭುತ ಕಾರ್ಯ ಏನಂತಂದರೆ, ಆ ದೇಶದಲ್ಲಿ ಎಲ್ಲರಿಗೆ ಇಸ್ರಾಯೇಲಿಗೆ ಎಚ್ಚರಿಸಿ ಮಾಡಿದನು. ಈ ರಾತ್ರಿ ದೇವರು ಒಂದು ಕಾರ್ಯ ಮಾಡ್ತಕ್ಕಂಥವನಾಗಿದ್ದಾನೆ. ಆ ಕಾರ್ಯ ಏನಂದರೆ, ಪ್ರತಿಯೊಬ್ಬರು ಒಂದು ಕುರಿಯನ್ನು ಕೊಯ್ಯಬೇಕು. ಆ ಕುರಿ ಯಾವುದಂದರೆ ಕ್ರಿಸ್ತನನ್ನು ಸೂಚನೆ ಮಾಡ್ತಕ್ಕಂಥ ಕುರಿಯನ್ನು ಕೊಯ್ಯಬೇಕು. ಆ ಕುರಿ ರಕ್ತ ತಗೊಂಡು ನಿಮ್ಮ ಮನೆ ಬಾಗಿಲು ಪಟ್ಟಿ ಮೇಲೆ ಹಚ್ಕೊಳ್ಬೇಕು. ನಿಮ್ಮ ಮನೆ ಬಾಗಿಲು ಪಟ್ಟಿ ಮೇಲೆ ಹಚ್ಕೊಂಡಾಗ ರಾತ್ರಿ ದೇವದೂತರು ಬಂದು ಯಾರ ಮನೆ ಮೇಲೆ ರಕ್ತದ ಆ ಗುರುತು ಇಲ್ಲವೋ ಆ ಮನೆಯಲ್ಲಿ ಏನಾಗ್ತದೆ? ಚೊಚ್ಚಲು ಮಕ್ಕಳು ಸಾಯ್ತಾ ಇದ್ದಾರೆ. ಯಾರು ಸಾಯ್ತಾ ಇದ್ದಾರೆ? ಚೊಚ್ಚಲು ಮಕ್ಕಳು ಸಾಯ್ತಾ ಇದ್ದಾರೆ. ಅದು ಚೊಚ್ಚಲು ಮಕ್ಕಳು ಹೆಣ್ಮಗಳಿರಲಿ, ಅದು ಗಂಡ ಮಗಳಿರಲಿ, ಅದು ಬೆಕ್ಕಿರಲಿ, ಅದು ನಾಯಿ ಇರಲಿ, ಅದು ಎತ್ತಿರಲಿ, ಅದು ಎಮ್ಮೆ ಇರಲಿ, ಯಾವುದೇ ಜೀವಿ ಆಗಿರಲಿ, ಎನಿ ಕ್ರೀಚರ್ ವಿಚ್ ವಾಸ್ ಬಾರ್ನ್ ಫಸ್ಟ್, ಆ ಒಂದು ಪ್ರಾಣಿ ಏನಾಗ್ತದೆ, ಆ ವ್ಯಕ್ತಿ ಏನಾಗ್ತದೆ, ಈ ರಾತ್ರಿ ಸಾಯ್ಲಿಕ್ಕೆ ಹೋಗ್ತದೆ. ಅದಕ್ಕೋಸ್ಕರ ಈ ರಾತ್ರಿ ನಾನು ಎಚ್ಚರಿಸಲಿಕ್ಕೆ ಇಷ್ಟಪಡ್ತೇನೆ. ಮೋಸೆ ಹೇಳ್ತಾರೆ, ನೀವು ಈ ರಾತ್ರಿ ಆ ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ತೆಗೆದುಕೊಂಡು ಏನು ಮಾಡಬೇಕು? ಆ ಬಾಗಿಲು ಪಟ್ಟಿ ಮೇಲೆ ಹಚ್ಚಬೇಕು. ಆ ಯಾವುದು ಅಲ್ಲಿ ಪಟ್ಟಿ ನೋಡ್ತಾರೋ, ರಕ್ತ ನೋಡ್ತಾರೋ, ದೇವದೂತರು ಆ ಮನೆಯನ್ನು ದಾಟಿ ಹೋಗ್ತಾರೆ. ದೇ ವಿಲ್ ಪಾಸ್ ಓವರ್ ಇಟ್, ದೇ ವಿಲ್ ಪಾಸ್ ಓವರ್ ಇಟ್. ಆ ಪಸ್ಕನ ಆಚರಣೆ ಮಾಡ್ತಾರೆ. ಆ ಮನೆಯಲ್ಲಿ ಸಾವಿರೋದಿಲ್ಲ. ಕೆಲವರು ಕೇಳಿದ್ರು, ಯಾರ್ಯಾರು ನಂಬಿದ್ರು ಆ ಮನೆಯಲ್ಲಿ ಸಾವು ಆಗಲಿಲ್ಲ. ಯಾರು ನಂಬಿಲ್ಲ ಅವ್ರ ಮನೆಯಲ್ಲಿ ರಾಜನ ಮನೆ ಹಿಡ್ಕೊಂಡು ಎಲ್ಲರ ಮನೆಯಲ್ಲಿ ಆ ಬೆಳಗ್ಗೆ ಹೆಣದ ಒಂದು ರಾಶಿ ಇತ್ತು ಎಂಬ ನೋಡ್ತೇವೆ. ಕೋಳಿ ಒಂದು ಕಡೆ ಸತ್ತಿತ್ತು, ಬೆಕ್ಕು ಒಂದು ಕಡೆ ಸತ್ತಿತ್ತು, ನಾಯಿ ಒಂದು ಕಡೆ ಸತ್ತಿತ್ತು, ದನ ಒಂದು ಕಡೆ ಸತ್ತಿತ್ತು, ಮಗ ಒಂದು ಕಡೆ ಸತ್ತಿದ್ದ, ಮಗಳು ಒಂದು ಕಡೆ ಸತ್ತಿದ್ದಳು. ಈ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ನೋಡುವಾಗ ಐಗುಪ್ತ ದೇಶದಲ್ಲಿರ್ತಕ್ಕಂಥ ರಾಜನ ಮನಸ್ಸು ಒಡೆದೋಯ್ತು. ಸಾಕಪ್ಪ ಈ ಮಂದಿ ಸಹವಾಸ, ಕರ್ಕೊಂಡು ಹೋಗಪ್ಪ ಮೋಸೇನು ಬೇಡ ಈ ಮಂದಿಗೆ. ಪ್ರಿಯರ ಸಹೋದರ ಸಹೋದರಿ, ರಾತ್ರಿ ಎಚ್ಚರಿಸ್ತಾನೆ. ಅದೇ ಒಂದು ವಿಜ್ಞಾಪನೆ, ಅದೇ ಒಂದು ಎಚ್ಚರಿಕೆ, ಅದೇ ಒಂದು ಮಾತು ಇವತ್ತು ದೇವರು ಯೇಸು ಸ್ವಾಮಿ ನನಗೂ ನಿನಗೂ ತಿಳಿಸ್ತಾ ಇದ್ದಾನೆ. ನಿನ್ನ ಪಾಪ ವಿಮೋಚನೆ ಆಗಬೇಕು, ನೀನು ಮರಣದಿಂದ ಪಾಲಾಗಬೇಕು, ನೀನು ಪರಲೋಕ ಸೇರಬೇಕಾದ್ರೆ ಇವತ್ತೊಂದು ಕೆಲಸ ಮಾಡಬೇಕು. ನಾನು ಈ ಲೋಕಕ್ಕೆ ಕುರಿಮರಿ ಆಗಿ ಬಂದಿರತಕ್ಕಂಥ ನನ್ನ ರಕ್ತವನ್ನು ನೀನು ಸ್ವೀಕಾರ ಮಾಡಿದ ಮಾತ್ರ ನೀನಾಗ್ತೀಯ, ಆ ಪರಲೋಕ ರಾಜ್ಯಕ್ಕೆ ಹೋಗ್ತೀಯ. ಯೇಸು ಸ್ವಾಮಿ ಯಾರಂತ ಪಾಪ ಗೊತ್ತಿರಲಿಲ್ಲ ಮಂದಿಗೆ. ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ, ಯೇಸು ಸ್ವಾಮಿ ಆತನು ಘಟ್ಟ ಇಳಿದು ದೀಕ್ಷಾಸ್ನಾನ ತೆಗೆದುಕೊಳ್ಳಿಕ್ಕೆ ಬರುವಾಗ ಸಾಣಿಕನ ಯೋಹಾನನು ಯೇಸು ಸ್ವಾಮಿಗೆ ಪರಿಚಯ ಮಾಡ್ಕೊಳ್ತಾನೆ. ಯೋಹಾನ ಬರೆದ ಸುವಾರ್ತೆ ಮೊದಲನೇ ಸಂಧಿ 29ನೇ ವಚನ ಹೇಳ್ತದೆ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡತಕ್ಕಂಥ ಕುರಿ. ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದುದರಿಂದ ನನಗೆ
ಮುಂದಿನವನಾದವನು. ನನಗೆ ಮುಂದಿನವನಾದನು. ಪ್ರಿಯ ಸಹೋದರ ಸಹೋದರಿ, ರಾತ್ರಿ ನಿಮ್ಮ ಎಚ್ಚರಿಸ್ತೇನೆ. ಸ್ನಾನಕ್ಕೆ ಈ ಲೋಕದಲ್ಲಿರ್ತಕ್ಕಂಥ ಯಾವ ಜನಗಳಿಗೆ ಸ್ವಾಮಿ ಯಾರಂತ ಗೊತ್ತಿರಲಿಲ್ಲ. ಆತನು ದೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಆ ಘಟ್ಟ ಇಳಿದು ಬರುವಂತ ಸಮಯದಲ್ಲಿ ಸ್ನಾನಿಕನ ದೇವನಿಗೆ ಪವಿತ್ರಾತ್ಮ ಮುಖಾಂತರ ಎಚ್ಚರಿಕೆ ಆಯಿತು, ಪವಿತ್ರಾತ್ಮ ಮುಖಾಂತರ ತಿಳಿಸಲ್ಪಡ್ತು. ಆಗ ಹೇಳ್ತಕ್ಕಂಥನಾಗಿದ್ದಾನೆ, ಅಗೋ ಯಜ್ಞಕ್ಕೆ ನೇಮಕವಾಗಿರ್ತಕ್ಕಂಥ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡತಕ್ಕಂಥ ಕುರಿ ಬರ್ತಾ ಇದೆ ಎಂಬುದಾಗಿ ಯೇಸು ಕ್ರಿಸ್ತರು ತೋರಿಸಿ ಲೋಕಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಇವು ರಾತ್ರಿ ಪ್ರಿಯರೇ, ಲೋಕಕ್ಕೆ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಗೆ ಎಚ್ಚರಿಸ್ತಕ್ಕಂಥನಾಗಿದ್ದೇನೆ. ಇವತ್ತು ಯೇಸು ಕ್ರಿಸ್ತ ಸ್ವಾಮಿ ನಮ್ಮೆಲ್ಲರ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡತಕ್ಕಂಥ ಸ್ವಾಮಿ ಆಗಿದ್ದಾನೆ. ಯಾರ್ಯಾರು ಯೇಸು ಕ್ರಿಸ್ತರ ರಕ್ತವನ್ನು ಸ್ವೀಕಾರ ಮಾಡ್ತಾರೋ, ಆ ಯೇಸು ಕ್ರಿಸ್ತರ ಬಲಿಯನ್ನು ಸ್ವೀಕಾರ ಮಾಡ್ತಕ್ಕಂಥರಾಗಿದ್ದಾರೋ ಅವರೆಲ್ಲರೂ ಪ್ರಾಣ ರಕ್ಷಣೆ ಮಾಡ್ಕೊಳ್ತಕ್ಕಂಥರಾಗಿದ್ದಾರೆ. ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತಾ ಇದ್ರು. ಪ್ರತಿದಿನ ಮಾಡ್ತಕ್ಕಂಥ ಈ ಒಂದು ಆಚರಣೆ ಆದಮೇಲೆ ವರ್ಷಕ್ಕೊಂದು ಹಬ್ಬ ಮಾಡ್ತಾ ಇದ್ರು. ಅದಕ್ಕೆ ಏನಂತ ಕರಿತಿದ್ರು? ಪಸ್ಕ ಹಬ್ಬ. ಇದು ಬರ್ತಾ ಬರ್ತಾ ಇರತ್ತು ಬಹಳ ದೊಡ್ಡದಾಯಿತು. ನಮ್ಮ ಧಾರ ಜಾತ್ರೆ ಆದ ಫಲ ಆಯ್ತು ಇದು. ಹಲ್ಲಲುಯ್ಯ ಹಲ್ಲಲುಯ್ಯ. ಈಗ ಧಾರ ಜಾತ್ರೆ ಅಲ್ಲಿ ದೊಡ್ಡದಾಗಿ ಬಿಡ್ತಿದೆ. 86 ವರ್ಷದಿಂದ ಮುಂದೆ ಸಣ್ಣದಾಗಿ ಶುರು ಆಯಿತು. ಆದರೆ ಇವತ್ತು ಲಕ್ಷಗಟ್ಟಲೆ ಜನ ಯಾವ ರೀತಿ ಜಾತ್ರೆ ಹೋಗ್ತಾರೋ ಅದೇ ರೀತಿ ನಾವು ನೋಡ್ತೇವೆ. ಯೆರೂಸಲೇಮಿನಲ್ಲಿ ಎಲ್ಲ ಜನರು, ಎಲ್ಲ ಕಡೆ ಜನರು ಯೆರೂಸಲೇಮಿಗೆ ವರ್ಷಕ್ಕೊಂದ್ಸಲ ಬರ್ತಿದ್ರು. ನಮ್ಮ ಭಾಳ ಹತ್ತಿರ ಇವತ್ತು ದಿವಸ ಗುರುದ್ವಾರದಲ್ಲಿ ಎಲ್ಲ ಸಿಕ್ಕರು, ಪ್ರಪಂಚದಕ್ಕಂತ ಎಲ್ಲರೂ ಗುರುದ್ವಾರಕ್ಕೆ ಬಂದರು. ಹಾಗೆ ಪ್ರತಿ ವರ್ಷ ಪಸ್ಕ ಹಬ್ಬ ಮಾಡಲಿಕ್ಕೆ ಏನು ಮಾಡ್ತಾಯಿದ್ರು? ಎಲ್ಲ ಯಹೂದ್ಯರು, ಎಲ್ಲ ಇಸ್ರಾಯೇಲರು ಈ ಪಸ್ಕ ಹಬ್ಬವನ್ನು ಆಚರಣೆ ಮಾಡಿ ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಬೇಕು, ತೊಳ್ಕೊಳ್ಬೇಕೆಂಬುದಾಗಿ ಬರ್ತಾಯಿದ್ರು. ಆ ಬರ್ತಕ್ಕಂಥ ಸಮಯದಲ್ಲಿ ಆ ಆಲಯದಲ್ಲಿ ವರ್ಷಕ್ಕೆ ಒಂದೇ ಸಲ ಆರಾಧನೆ ಮಾಡ್ತಕ್ಕಂಥವನಿಗೆ ಯಾಜಕ ಮಾತ್ರ ಅಲ್ಲ, ಅವನಿಗೆ ಮಹಾಯಾಜಕ ಅಂತ ಕರೀತಾ ಇದ್ರು. ಯಾರು? ಮಹಾಯಾಜಕ. ನಾವೇ ಹೀಗೆ ಪಾದ್ರಿಗಳು, ಪಾದ್ರಿ ಮೇಲೆ ಡಿ ಎಸ್ ಆದಮೇಲೆ ಬಿಷಪ್ಪು, ಬಿಷಪ್ ಆದಮೇಲೆ ಆರ್ಚ್ ಬಿಷಪ್ಪು, ಆರ್ಚ್ ಬಿಷಪ್ ಅಂದರೆ ಮತ್ತಿನ್ನು ಯಾರು. ಸೊ ಹಿಂಗ ಆ ಕಾಲದಲ್ಲಿ ಏನಾಗಿದ್ರು? ಹೈ ಪ್ರೀಸ್ಟ್, ಪ್ರೀಸ್ಟ್ ಆ್ಯಂಡ್ ದ ಹೈ ಪ್ರೀಸ್ಟ್. ಸೊ ಹೈ ಪ್ರೀಸ್ಟ್ ಮಾತ್ರ, ಮಹಾಯಾಜಕ ಮಾತ್ರ ಏನು ಮಾಡ್ತಾ ಇದ್ರು? ಅವನು ಎಲ್ಲಿ ಈ ಒಂದು ಮಹಾಪರಿಶುದ್ಧ ಸ್ಥಳಕ್ಕೆ ಒಳಗಡೆ ಹೋಗಿ ಅವನು ವರ್ಷಕ್ಕೊಂದ್ಸಲ ಅವನು ಆರಾಧನೆ ಮಾಡ್ತಾ ಇದ್ದನು. ಆ ವರ್ಷಕ್ಕೊಂದ್ಸಲ ಆರಾಧನೆ ಮಾಡುವಾಗ ಸುಮ್ಮನೆ ಹೋಗಲಕ್ಕಾಯ್ತಿಲ್ಲ. ಇವತ್ತಿನ ಪಾದ್ರಿಗಳಾಗಲಿ, ಇವತ್ತಿನ ದೇವ್ರ ಸೇವಕರಾಗಲಿ ತಪ್ಪು ಮಾಡಿದ್ರೆ ಭೀ ಚಲೋ ನಡಿಲತ್ತದ. ಇದು ನಾವೇನು ಹೇಳ್ತಿದ್ವಿ, ಕೃಪೆ ಕಾಲ ಏನು ಮಾಡಿದ್ರೆ ಭೀ ನಡೀತದಂತ. ಪ್ರಿಯರೇ, ಈ ರಾತ್ರಿ ಎಚ್ಚರಿಸ್ತೇನೆ, ಕೃಪೆ ಕಾಲ ಇದ್ದರೂ ಸಹ ಪ್ರತಿಯೊಂದು ತಪ್ಪು ಲೆಕ್ಕಕ್ಕೆ ಬರ್ತಾ ಇದೆ. ಎವ್ರಿ ಸಿನ್, ಎವ್ರಿ ಆ್ಯಕ್ಟ್ ಆಫ್ ಬಿಹೇವಿಯರ್ ಈಸ್ ಕ್ಯಾಲ್ಕುಲೇಟೆಡ್. ಈ ಮಹಾಯಾಜಕನು ಆ ದಿನ ಬಂದಾಗ ನಡುಗ್ತಿದ್ದನು. ಅವನು ಯಾಕೆ ನಡುಗ್ತಿದ್ರು ಗೊತ್ತದ? ಅಲೋ, ಇವನಿಗೆ ಸಾವಿನ ಭಯ. ಯಾಕಂದರೆ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಯಾರು ಭೀ ಹೋದ್ರೆ ಭೀ ಸತ್ತೋಯ್ತಿದ್ದು. ಒಂದು ವೇಳೆ ಯಾಕೆ ಸಾಯ್ತಿದ್ರೆ, ಯಾವುದೇ ವ್ಯಕ್ತಿ ಹತ್ರ ಪಾಪ ಇದ್ದಿರ್ತಕ್ಕಂಥ ವ್ಯಕ್ತಿ, ಅವನು ಯಾಜಕನಾಗಲಿ ಅವನು ಮಹಾಯಾಜಕನಾಗಲಿ, ಒಂದು ವೇಳೆ ತಪ್ಪು ಮಾಡಿದ್ರೆ ಅವನೇನು ಮಾಡ್ತಿದ್ದನು? ಸಾಯ್ತಿದ್ದನು. ಅದಕ್ಕೋಸ್ಕರ ಈ ಮಹಾಯಾಜಕನು ತನ್ನ ಕುಟುಂಬಕ್ಕೋಸ್ಕರ, ತನ್ನಗೋಸ್ಕರ ಒಂದು ಹೋರಿಯನ್ನು ತಗೊಂಡು ಅದನ್ನು ಕತ್ತರಿಸಿ ಬಲಿ ಮಾಡಿ ದೇವ್ರ ಮುಂದೆ ರಾತ್ರಿ ಹಗಲು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತೀನಿ, ಸ್ವಾಮಿ ನಾನೇನೇನು ತಪ್ಪು ಮಾಡಿದೆ ಮಾಫಿ ಮಾಡಪ್ಪ, ದಯಮಾಡಿ ನನಗೆ ಕ್ಷಮಿಸು, ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು ಅಂತ ಹಗಲು ರಾತ್ರಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ಅವನು ಮಹಾ ದಿನಕ್ಕೋಸ್ಕರ, ಮಹಾ ದೋಷ ಪರಿಹಾರಕ ದಿನಕ್ಕೋಸ್ಕರ, ಆ ಪಸ್ಕ ಹಬ್ಬದ ಒಂದು ದಿನಕ್ಕೋಸ್ಕರ ಅವನು ಎದುರು ನೋಡ್ತಾ ಇದ್ದರು. ಹಿಸ್ಟ್ರಿ ಹೇಳ್ತದೆ ಪ್ರಿಯರೇ, ಪಸ್ಕ ಹಬ್ಬ ಎಷ್ಟು ಕಾಮನ್ ಆಗಿತ್ತಂದರೆ ಎಲ್ಲರೂ ಕುರಿತಾರವರು, ಎಲ್ಲರೂ ಕೊಯ್ಯರು. ಯೇಸ್ವಾಮಿ ಬಿ ಹೋದ ಆತನು ತನ್ನ ಆ ಒಂದು ಪಸ್ಕ ಹಬ್ಬಕ್ಕೆ ಯೆರೂಸಲೇಮ್ ಜಾತ್ರೆ ಯೇಸ್ವಾಮಿ ಹೋದ. ಆ ಟೈಮಲ್ಲಿ ಹೇಳ್ತದೆ, ಆ ಯೆರೂಸಲೇಮ್ ಜಾತ್ರೆಗೆ ಪಸ್ಕ ಹಬ್ಬದ ಸಮಯದಲ್ಲಿ ಯೇಸು ಸ್ವಾಮಿ ಹೋದಾಗ ದ ಚರ್ಚ್ ಹಿಸ್ಟ್ರಿ ಹೇಳ್ತದೆ, ಆ ದಿನ ಆ ಯೆರೂಸಲೇಮಿನಲ್ಲಿ ಆ ದೇವಾಲಯದಲ್ಲಿ ಸುಮಾರು ಎಷ್ಟು 7 ಲಕ್ಷ ಕುರಿ ಕೊಯ್ಯಲ್ಪಟ್ಟಿತ್ತು. ಹೌ ಮೆನಿ? 7 lakhs. 7 ಲಕ್ಷ ಕುರಿಗಳ ರಕ್ತ ನಾಲೆ ಹಾಗೆ ಹರಿತಾ ಇತ್ತು. ಆದ್ರೆ ಜನಗಳಿಗೆ ಗೊತ್ತಾಗಲಿಲ್ಲ ಇವರು ಯಾಕೆ ಮಾಡ್ತಾ ಇದ್ದಾರೆ ಎಂಬುದಾಗಿ. ದೇ ಹ್ಯಾವ್ ಫರ್ಗಾಟನ್ ದ ಜೀಸಸ್ ಕ್ರೈಸ್ಟ್, ದೇ ಹ್ಯಾವ್ ಫರ್ಗಾಟನ್ ದ ಮೀನಿಂಗ್ ಆಫ್ ದ ಸ್ಯಾಕ್ರಿಫೈಸ್.
ಆ ಒಂದು ಬಲಿಯ ಒಂದು ಅರ್ಥ ಅವ್ರು ಕಳ್ಕೊಂಡಿದ್ರು. ಆ ಮಹಾಯಾಜಕನು ಆ ಮಹಾ ಪರಿಶುದ್ಧ ಸ್ಥಳಕ್ಕೆ ಒಳಗೆ ಹೋಗೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಒಳಗಡೆ ಏನಿತ್ತು? ಮಂಜೂಷ್ ಪೆಟ್ಟಿಗೆ ಇತ್ತು. ಯಾವ ಪೆಟ್ಟಿಗೆ? ಮಂಜೂಷ್ ಪೆಟ್ಟಿಗೆ. ಮಂಜೂಷ್ ಪೆಟ್ಟಿಗೆ ಅಂದರೆ ದೇವರು ಇರ್ತಕ್ಕಂಥ ಒಂದು ಸ್ಥಳ, ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಆ ಪವಿತ್ರವಾದ ಸ್ಥಳದ ಮೇಲೆ ಬಂಗಾರದಿಂದ ಮಾಡಿರ್ತಕ್ಕಂಥ ಇಬ್ಬರು ಕೆರೂಬಿಯರು, ಪರಲೋಕದಲ್ಲಿ ಯಾವ ರೀತಿ ದೇವರ ಮೇಲೆ ಇಬ್ಬರು ಕೆರೂಬಿಯರು ರೆಕ್ಕೆ ಕೊಟ್ಟು ನೆರಳು ಕೊಡ್ತಿದ್ರೋ, ಅದೇ ರೀತಿ ಮಹಾಪರಿಶುದ್ಧ ಸ್ಥಳದಲ್ಲಿ ಆ ಮಂಜೂಷ ಪೆಟ್ಟಿಗೆ ಮೇಲೆ ಇಬ್ಬರು ಕೆರೂಬಿಯರು ಏನು ಮಾಡ್ತಾಯಿದ್ರು? ನೆರಳು ಕೊಟ್ಟು ರೀತಿಯಲ್ಲಿ ಬಂಗಾರದಿಂದ ಮಾಡಿರ್ತಕ್ಕಂಥ ಒಂದು ದೃಶ್ಯ ನೋಡ್ತೇವೆ. ಆ ಒಂದು ಮಂಜೂಷ ಪೆಟ್ಟಿಗೆಯಲ್ಲಿ 3 ವಿಷಯಗಳಿರ್ತಾ ಇತ್ತು. ವಿಷಯ ನಂಬರ್ 1, ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರುವಾಗ ದೇವರು ಅವರು ಕೊಟ್ಟಿರ್ತಕ್ಕಂಥ ಮನ್ನಾ ಆ ಪೆಟ್ಟಿಗೆಯಲ್ಲಿ ಇರ್ತಿತ್ತು. ಎರಡನೇದಾಗಿ ಆ ಪೆಟ್ಟಿಗೆಯಲ್ಲಿ ದೇವರು ಕೊಟ್ಟಿರ್ತಕ್ಕಂಥ 10 ಆಜ್ಞೆಗಳು, ಶಿಲಾಯನ ಆ ಕಲ್ಲುಗಳು ಆ ಪೆಟ್ಟಿಗೆಯಲ್ಲಿ ಇರ್ತಾ ಇತ್ತು. ಮೂರನೇದಾಗಿ ಆರೋನನ ಕೋಲು ಅದರಲ್ಲಿರ್ತಿತ್ತು. ಈ 3 ಅಂಶಗಳಿರ್ತಿತ್ತು. ಈ ಅಂಶದಲ್ಲಿ ಎಲ್ಲರ ಪಾಪಕ್ಕೋಸ್ಕರ, ಎಲ್ಲರ ಪಾಪ ಅಂದರೆ ಇಸ್ರಾಯೇಲ್ ಎಲ್ಲರ ಪಾಪಕ್ಕೋಸ್ಕರ 2 ಹೋತಗಳನ್ನು ಆರಿಸ್ಕೊಳ್ತಾ ಇದ್ರು. ದಾನಿಯೇಲ 8ನೇ ಅಧ್ಯಾಯದಲ್ಲಿ ಏನು ಆರಿಸ್ಕೊಂಡಿದ್ದಾರೆ ಸ್ವಾಮಿ? ಟಗರ ಮತ್ತು ಹೋತ ಆರಿಸ್ಕೊಂಡಿದ್ದಾರೆ. ಅದೇ ರೀತಿ ಎಲ್ಲ ಲೋಕದ ಪಾಪಕ್ಕೋಸ್ಕರ ದೇವರು 2 ಹೋತವನ್ನು ಈ ಇಸ್ರಾಯೇಲ್ ಜನರು ಆರಿಸ್ಕೊಂಡು ಅದ್ರ ಮೇಲೆ ಚಿಟ್ಟಿ ಹಾಕ್ತಾ ಇದ್ರು. ಚಿಟ್ಟಿ ಹಾರಿಸ್ತಾರಲ್ಲ, ಈಗ ನಿಮ್ದು ಕ್ರಿಕೆಟ್ ಆಡೋದಾಗಲಿ, ಕಬಡ್ಡಿ ಆಡೋದಾಗಲಿ, ಫುಟ್ಬಾಲ್ ಆಡೋದಾಗಲಿ, ನಾ ಪೈಲೆನ ನೀ ಪೈಲೆ ಅಂತ ಹಂಗೆ ಒಂದು ಚಿಟ್ಟಿ ಹಾಕ್ತಾಯಿದ್ರು. ಯೇಸುಸ್ವಾಮಿ ಬಟ್ಟೆಗೆ ಏನು ಮಾಡಿದ್ರು? ಚಿಟ್ಟಿ ಹಾಕಿ ಹಂಚ್ಕೊಟ್ರು. ಹಾಗೆ ಈ 2 ಕುರಿಗಳ ಮೇಲೆ, 2 ಹೋತುಗಳ ಮೇಲೆ ಚಿಟ್ಟಿ ಹಾಕಿ ಆರಿಸಿ ಯಾವುದು ಯಾರ ಹೆಸರು ಮೇಲೆ ಸೈತನ ಹೆಸರು ಬರ್ತದೋ, ಯಾವುದು ದೇವ್ರ ಹೆಸರು ಬರ್ತದೋ ಅದನ್ನು ಆರಿಸ್ಕೊಂಡು, ಯಾವುದು ದೇವ್ರ ಹೆಸರು ಮೇಲೆ ಬರ್ತದೋ ಅದನ್ನು ಮಾಡ್ತೀರಿ ಗೊತ್ತಾ? ಅದನ್ನು ಎಲ್ಲರೂ ಸೇರಿಕೊಂಡು ಎಲ್ಲರ ಪಾಪವನ್ನು ಅರಿಕೆ ಮಾಡಿಕೊಂಡು ಎಲ್ಲರೂ ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟು ಮಹಾಯಾಜಕನು ಪಶ್ಚಾತ್ತಾಪಟ್ಟು ಆ ಹೋತವನ್ನು ಕೊಯ್ದು ಅದರ ರಕ್ತವನ್ನು ತಗೊಂಡು ಅವನೇನು ಮಾಡ್ತಿದ್ದ? ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಿದ್ದ. ಈ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಇವನಿಗೆ ಹಾಗೆ ಕಳಿಸ್ತಿರಲಿಲ್ಲ. ಹಲ್ಲೆಲೂಯಾ. ಯಾರಿಗೂ ಗೊತ್ತು? ಒಳಗೆ ಹೋಗಿ ಬಿದ್ದ ಇವ, ಹೊರಕ್ಕೆ ಬರಲೋದ್ರೆ ತೆಗಿಯಾರ ಯಾರು? ಅವನಿಗೆ ತೆಗಿಲಕ್ಕೆ ಯಾರು ಹೋದ್ರೆ ಇವ್ರು ಹತ್ತೆ ಹೋಗ್ತಿದ್ರು ಇವರು. ಅದಕ್ಕೋಸ್ಕರ ಅವ ಸತ್ರ ಸಾಯಲೇಕ, ನಾವು ಮಾತ್ರ ಸಾಯ್ಬಾರ್ದು ಅಂತೇಳಿ ಆ ಮಹಾಯಾಜಕನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಅವನು ಟೊಂಕಿಗೆ ಹಗ್ಗ ಕಟ್ಟಿ ಒಳಗೆ ಕಳಿಸ್ತಿದ್ರು. ಆ ಹಗ್ಗ ಕಟ್ಟಿ ಒಳಗೆ ಕಳಿಸಿದ ಮೇಲೆ ಒಂದು ವೇಳೆ ಅವಾಗಿರೋ ಸತ್ತ ಒಳಗಡೆ ಅಂದರೆ ಆ ಹಗ್ಗದಲ್ಲಿ ಹಾಗೆ ಎಳ್ಕೊಂತಂದು ಸಮಾಧಿ ಮಾಡ್ತಿದ್ರು. ತಮ್ಮ ದೊಡ್ಡ ಮಗ ಯಾರಿದ್ರಿ ಇಲ್ಲಿ? ಹಲೋ, ಮಹಾಯಾಜನಕ್ಕೆ ದೊಡ್ಡ ಮಗ ಯಾರಿದ್ರಿ? ಇಲ್ಲಿ ಬಾ ನೀನು. ಅವ್ರ ಕುಟುಂಬದಲ್ಲಿಯೇ ಮತ್ತೊಬ್ಬನನ್ನು ಮಹಾಯಾಜಕನಾಗಿ ಮಾಡಿ ಅವನಿಗೋಸ್ಕರ ವಿಶೇಷ ಪ್ರಾರ್ಥನೆ ಮಾಡಿ ಅವನಿಗೆ ವಿಶೇಷವಾದ ಒಂದು ಯಜ್ಞಗಳನ್ನು ಮಾಡಿ ಮತ್ತೆ ಅವನಿಗೆ ಕಳಿಸ್ತಾ ಇದ್ದರು. ಸೊ ಈ ಮಹಾಯಾಜಕನು ಹೋಗಿ ಎಲ್ಲರ ಪಾಪಕ್ಕೋಸ್ಕರ ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡಿ ಅವನು ಬರ್ತಾ ಇದ್ದನು. ಈ ರೀತಿಯಾದ ಸಂಪ್ರದಾಯ ಅಲ್ಲಿ ಮಹಾ ಪವಿತ್ರದಲ್ಲಿ ಪರಿಶುದ್ಧ ಸ್ಥಳದಲ್ಲಿ ನಡೀತಕ್ಕಂಥ ಕಾರ್ಯ ಆಗಿತ್ತು. ಪ್ರಿಯರೇ, ಇವತ್ತಿನ ದಿವಸದಲ್ಲಿ ಈ ಆಲಯ ಇಲ್ಲ ಈಗ. ಯಾಕಂದರೆ ಮೋಶ ಕಾಲದಲ್ಲಿ, ಮೋಶ ಆದಮೇಲೆ ಈ ಗುಡಾರದ ಒಂದು ಆರಾಧನೆ ನಿಂತೋಯ್ತು. ಯಾಕಂದರೆ ಈ ಗುಡಾರದ ಸಿಸ್ಟಮನ್ನು ತೆಗೆದುಹಾಕಿ ದೇವರೇನು ಮಾಡ್ದ? ಸೊಲೊಮೋನನ ಕಾಲದಲ್ಲಿ ದೇವರು ಏನು ಮಾಡಿದ್ದಾನೆ? ಯೆರೂಸಲೇಮಿನಲ್ಲಿ ಒಂದು ದೇವಾಲಯ ಕಟ್ಟಿದ್ದಾನೆ. ಏನು ಕಟ್ಟಿದ್ದಾನೆ? ದೇವಾಲಯನ ಕಟ್ಟಿದ್ದಾನೆ. ಆ ದೇವಾಲಯ ಕಟ್ಟಿದಾಗ ದೇವಾಲಯದಲ್ಲಿ ಈ ಒಂದು ಸಂಸ್ಕೃತಿ ಇತ್ತು, ಆ ದೇವಾಲಯದಲ್ಲಿ ನಡೀತಕ್ಕಂಥ ಈ ಕಾರ್ಯ ಇತ್ತು. ಆದರೆ ಯೇಸುಸ್ವಾಮಿ ಪಸ್ಕ ಹಬ್ಬದ ಸಮಯದಲ್ಲಿ ಯೇಸುಸ್ವಾಮಿ ಲೋಕ ಬಂದು ಆ ಶಿಲುಬೆಯ ಮೇಲೆ ಸತ್ತಾಗ ಈ ಒಂದು ಮೇಲಿರ್ತಕ್ಕಂಥ ಪರದೆ, ಪರಿಶುದ್ಧ ಸ್ಥಳದಲ್ಲಿಯೂ ಮತ್ತು ಮಹಾಪರಿಶುದ್ಧ ಸ್ಥಳ ಇರ್ತಕ್ಕಂಥ ಈ ಪರದೆ ಏನಾಯಿತು? ಮೇಲಿಂದ ಕೆಳಗೆ ಹರಿದು ಹೋಯಿತು. ಯಾಕೆ ಮೇಲಿಂದ ಕೆಳಗೆ ಹರಿದ? ಕೆಳಗಿಂದ ಯಾಕೆ ಮೇಲೆ ಹರಿದಿಲ್ಲ? ಕೆಳಗಿಂದ ಅಂದರೆ ಯಾರು ಹರಿದಕ್ಕೆ ಅವರಂತ ಸುದ್ದಿ. ಕೆಳಗಿಂದ ಹರಿದೋಗಿಲ್ಲ, ಯಾಕಂದರೆ ಮೇಲಿಂದ ಹರಿದಿದೆ. ಯಾಕಂದರೆ ಪರಲೋಕ ದೇವರು ಅದನ್ನು ಹರಿದು ಹಾಕಿದ್ದಾನೆ. ದೇರ್ ಶುಡ್ ಬಿ ನೋ ಮೀನಿಂಗ್ ಇನ್ ದಿಸ್ ಟ್ಯಾಬರ್ನಾಕಲ್ ನಾವು. ಈಗ ಅಲ್ಲಿ ಪರಿಶುದ್ಧತೆ ಇಲ್ಲ, ಯಾಕಂದರೆ ಕ್ರಿಸ್ತನನ್ನು ಸೂಚನೆ ಮಾಡ್ತಕ್ಕಂಥ ಎಲ್ಲ ಈ ಬಲಿ ಕಾರ್ಯಗಳನ್ನು, ಯೇಸುಸ್ವಾಮಿಯನ್ನು ಸೂಚನೆ ಮಾಡ್ತಕ್ಕಂಥ ಈ ಕಾರ್ಯಗಳನ್ನು ಯೇಸುಸ್ವಾಮಿ ಸತ್ತ ಮೇಲೆ ಎಲ್ಲ ಆಯಿತು, ನಿರ್ನಾಮ ಆಗಿ ಇದಕ್ಕಿನ್ನ ಅರ್ಥ ಇಲ್ಲ ಎಂಬುದಾಗಿ ತಿಳ್ಕೊಂಡು ಯಾರ್ಯಾರು ಯೇಸುಸ್ವಾಮಿ ನಂಬ್ತಾರೋ, ಯೇಸುಸ್ವಾಮಿ ರಕ್ತ ನಂಬ್ತಾರೋ ಅವ್ರು ಇನ್ನು ಮುಂದೆ ಕುರಿ ಕೊಯ್ತಕ್ಕಂಥದ್ದಾಗಲಿ ಹೋತ ಕೊಯ್ತಕ್ಕಂಥದ್ದಾಗಲಿ ಈ ಸಂಪ್ರದಾಯ ಮಾಡೋದು ಇಲ್ಲ.
ಯಾರ್ಯಾರು ಯೇಸು ಸ್ವಾಮಿ ನಂಬುತ್ತಾರೋ ಅವ್ರು ಮಾತ್ರ ಏನಾಗ್ತಾರೆ, ಆ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಅದಕ್ಕಾಗಿ ಸ್ವಾಮಿ ಹೇಳ್ತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕೆಂಬುದು ಆತನ ಉದ್ದೇಶವಾಗಿದೆ. ಯಾರ್ಯಾರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ತಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಟ್ಟು ಕ್ರಿಸ್ತನ ಮುಂದೆ ಬರ್ತಾರೋ ಅವರನ್ನು ದೇವರು ರಕ್ಷಣೆ ಮಾಡ್ತಕ್ಕಂಥನಾಗಿದ್ದಾನೆ. ಅಂದ ಪ್ರಿಯರೇ, ಇವತ್ತಿನ ರಾತ್ರಿ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಎಚ್ಚರಿಸಲಿಕ್ಕೆ ಕಷ್ಟಪಡ್ತೇನೆ. ಯೇಸು ಕ್ರಿಸ್ತ ನಮ್ಮೆಲ್ಲರೂ ಪಾಪಕ್ಕೋಸ್ಕರ ಸತ್ತಿದ್ದಾನೆ. ಆತನ ರಕ್ತ ಇವತ್ತು ನಿಮಗೋಸ್ಕರ ತೆರೆದಿದೆ. ಯಾರ್ಯಾರು ಆತನ ರಕ್ತ ಸ್ವೀಕಾರ ಮಾಡ್ಕೊಳ್ತೇವೋ, ಯಾರ್ಯಾರು ಆತನ ರಕ್ತನ ಅರಿಕೆ ಮಾಡ್ಕೊಳ್ತೇವೋ, ಕ್ರಿಸ್ತ ನನಗೋಸ್ಕರ ಸತ್ಯನೆಂಬುದಾಗಿ ನಾವು ತಿಳ್ಕೊಳ್ತೇವೋ, ಯೇಸು ನಮ್ಮ ಪಾಪಗಳನ್ನು ತೊಳಿಲಿಕ್ಕೆ ಸಿದ್ಧನಾಗಿದ್ದಾನೆ. ನಾವು ತೊಳ್ಕೊಂಡು ಶುದ್ಧರಾಗಿ ಆ ಪರಲೋಕ ರಾಜ್ಯದಲ್ಲಿ ಸೇರ್ತಕ್ಕಂಥ ಆ ಭಾಗ್ಯತೆ ದೇವರು ನಮ್ಮೆಲ್ಲರಿಗೂ ಕೊಡಲೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ದೇವರು ನಿಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಜಯ ಕ್ರಿಸ್ತ.